ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತ ಬಿಂದು ಅರ್ಪಿಸುವ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಆದರದ ಸುಸ್ವಾಗತ. ಪವರ್ಡ್ ಬೈ ಋಷಿಕೇಶ್ ಭೃಂಗ ಹೇರ್ ಆಯಿಲ್ ಮತ್ತು ಕೋ ಪವರ್ಡ್ ಬೈ TSS ಟೈಗರ್ ಸುಪಾರಿ ಅಡಕೆ ಪುಡಿ. ವೀಕ್ಷಕರೇ, ಇವತ್ತಿನ ದಿನ ಯಾವ ವಿಶೇಷ ಮಾಹಿತಿಯನ್ನ ಗುರುಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ? ನಮ್ಮ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ನಾವು ಇವತ್ತಿನ ದಿನ ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಯಾವ ರಾಶಿಯವರು ಯಾವ ದೇವರನ್ನ ಆರಾಧಿಸಿದ್ರೆ ಶುಭ ಫಲಗಳನ್ನು ಇವತ್ತು ನಮ್ದಾಗಿಸ್ಕೊಳ್ಬಹುದು, ಇಂಥ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಣ. ಜೊತೆಗೆ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ಎಂದಿನಂತೆ ಇವತ್ತು ಕೂಡ ಗುರುಜಿಯವರು ನೀಡ್ತಾರೆ. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕ್ಕೂ ಮೊದಲು ಇವತ್ತು ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಾನು ನಿಮಗೆ ಹೇಳಲೇಬೇಕಾಗಿದೆ. ಈಗಾಗಲೇ ನಿಮಗೆ ಗೊತ್ತೇ ಇದೆ, ಕಳೆದ 3-4 ದಿನಗಳಿಂದ ಅರಸೀಕೆರೆ ತಾಲೂಕು ಕಲ್ಗುಂಡಿ ಗ್ರಾಮದಲ್ಲಿ ಇವತ್ತಿನ ದಿನ ನಡೆಯುವಂತಹ ವಿಶೇಷ ಕಾರ್ಯಕ್ರಮದ ಬಗ್ಗೆ ನಾನು ನಿಮಗೆ ಹೇಳಿದ್ದೀನಿ. ವೀಕ್ಷಕರೇ, ಇವತ್ತಿನ ಮಹರ್ಷಿವಾಣಿ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಗುರುಜಿ ಅವರು ಪ್ರಯಾಣ ಬೆಳೆಸ್ತಾ ಇರೋದು ಎಲ್ಲಿಗೆ? ಅರಸೀಕೆರೆ ತಾಲೂಕಿನ ಕಲ್ಗುಂಡಿ ಗ್ರಾಮಕ್ಕೆ. ಅಲ್ಲಿ ಇರುವಂತಹ ಶ್ರೀ ಸ್ವರ್ಣ ಗೌರಮ್ಮನವರ ದೇವಸ್ಥಾನಕ್ಕೆ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಸಂಜೆ ಸುಮಾರು 4:30ಕ್ಕೆ ವಿಶೇಷ ಹರಿದ್ರಾ ಗೌರಿ ಪೂಜಾನುಷ್ಠಾನವನ್ನು ಗುರುಜಿಯವರು ನೆರವೇರಿಸ್ತಾರೆ. ನೀವೆಲ್ಲ ಕೂಡ ಆ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು. ಹಾಗೇನೇ ವೀಕ್ಷಕರೇ, ಅರಸೀಕೆರೆ ಅವಧೂತರಾಗಿರುವಂತಹ ಶ್ರೀ ಶ್ರೀ ಸತೀಶ್ ಶರ್ಮಾಜಿ ಅವರ ಉಪಸ್ಥಿತಿಯಲ್ಲಿ ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರುವಂತಹ ವಿಶೇಷ ಕಾರ್ಯಕ್ರಮನೇ ಹರಿದ್ರಾ ಗೌರಿ ಪೂಜಾನುಷ್ಠಾನ. ಹಾಗಾಗಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ. ವಿಶೇಷ ಪೂಜಾನುಷ್ಠಾನವನ್ನು ನೀವು ಕೂಡ ನೆರವೇರಿಸಿ ಗುರುಜಿಯವರ ಮಾರ್ಗದರ್ಶನದಲ್ಲಿ. ಹಾಗೇನೆ ಗುರುಜಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು. ತಾವೆಲ್ಲರೂ ಕೂಡ ಖಂಡಿತವಾಗಿಯೂ ಭಾಗವಹಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಗುರುಜಿಯವರನ್ನ ಸ್ವಾಗತ ಕೋರೋಣ. ಶ್ರೀಯುತರು ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಚಕ್ಷುರ್ಮತಿ ವಿದ್ಯಾ ಪಂಡಿತರು, ಹಾಗೇನೆ ಸ್ವರ ಜ್ಯೋತಿಷ್ಯ ವಿದ್ಯಾ ಪ್ರವೀಣರು ಕೂಡ ಹೌದು. ಅವರೇ ನಮ್ಮ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಹಾಗಿದ್ರೆ ಬನ್ನಿ ಗುರುಜಿಯವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರಮ್ಮ. ಗುರುಜಿಗೆ ಸ್ವಾಗತ ಕೋರಿದ್ದಾಯ್ತು. ಹಾಗಿದ್ರೆ ಬನ್ನಿ ಈಗ ಪ್ರಾರಂಭ ಮಾಡೋಣ ಈ ದಿನದ ವಿಶೇಷತೆ. ಗುರುಜಿ, ಮೊದಲನೇದಾಗಿ ಇವತ್ತು ಮಂಗಳವಾರ, ಈ ದಿನದ ವಿಶೇಷ ಮಾಹಿತಿ. ಹಾಗೇನೆ ನಿನ್ನೆ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ ಯೋಗನಂದೀಶ್ವರ, ಭೋಗನಂದೀಶ್ವರ ಈ ದೇವಸ್ಥಾನ ಅಂತೂ ನನಗೆ ಯಾವತ್ತೂ ನೀಡದೇ ಇರೋಂಥ ತೃಪ್ತಿಯನ್ನ ನೀಡಿದೆ, ರಹಸ್ಯ ವಿಚಾರನ ಹೇಳ್ತೀನಿ ಅಂತ ಹೇಳಿದ್ರಿ. ಅದೇನು ಗುರುಜಿ? ಖಂಡಿತಮ್ಮ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರೀರ್ಮಿಮಾಯ ಸಲಿಲಾನ್ ಕ್ಷತ್ತದ್ವಿಪದೇನ್ ವಿಪದೇಂ ಸಾಂ ಚತುಷ್ಪದೇಂ ಅಷ್ಟಾಪದೀಂ ನೌಪದೀಂ ಭೌಷೀಂ ಸಹಸ್ರಾಕ್ಷರಾಂ ಪರಮವ್ಯೋಮನ್. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಧುಂ ದುರ್ಗಾಯೈ ನಮಃ. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ, ಮಂಗಳವಾರ ಮಂಗಳಕರವಾದಂಥ ವಾರ. ಇವತ್ತು ನಿಮ್ಮೆಲ್ಲರ ಕೋರಿಕೆಗಳನ್ನು ಈಡೇರಿಸುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದಿನ ಅಂತಲೂ ಹೇಳ್ಬೋದು. ಹಾಗಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮ ನೋಡ್ತಾ ಇರತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳು ತಾವೆಲ್ಲರೂ ಮಾಡಬೇಕಾಗಿರ್ತಕ್ಕಂಥದ್ದು ಹರಿದ್ರಾ ಗೌರಿಯ ಅನುಷ್ಠಾನವನ್ನು ಮಾಡಿ. ಹರಿದ್ರಾ ಗೌರಿ ಅನುಷ್ಠಾನ ಅಂದರೆ, ಹರಿದ್ರಾ ಅಂದರೆ ಅರಿಶಿನ. ಅರಿಶಿನದ ಗೌರಿಯನ್ನು ಅನುಷ್ಠಾನ ಮಾಡತಕ್ಕಂತಹದ್ದು ಬಹಳ ವಿಶೇಷ. ಹಾಗಾಗಿ ನಾವು ಸಹಿತ ಇವತ್ತಿನ ದಿವಸ ಅರಸೀಕೆರೆಗೆ ಹೊರಟಿದ್ದೇವೆ. ಅರಸೀಕೆರೆಯಲ್ಲಿರ್ತಕ್ಕಂತಹ ಭಾದ್ರಪದ ಮಾಸದ ಸ್ವರ್ಣಗೌರಿಯ ಅನುಷ್ಠಾನ ಇನ್ನೂ ನಡೀತಾ ಇದೆ. ಇನ್ನು ಅಗೋಯಿಗೋ ಅಂದರೆ ತಾಯಿಯ ವಿಸರ್ಜನಾ ಮುಹೂರ್ತ ಹತ್ತಿರಕ್ಕೆ ಬಂದ್ಬಿಡ್ತು. ಆದರೆ ಇವತ್ತಿನ ದಿವಸ ಹರಿದ್ರಾ ಗೌರಿಯ ಅನುಷ್ಠಾನವನ್ನು ಶಾಸ್ತ್ರಬದ್ಧವಾಗಿ ಕ್ರಮಬದ್ಧವಾಗಿ ಆಚರಣೆ ಮಾಡುವಂತಹ ಒಂದು ವಿಶೇಷವಾದಂಥ ದಿನ. ವರ್ಷಕ್ಕೆ ಒಮ್ಮೆ ಇಂಥ ಒಂದು ಅನುಷ್ಠಾನವನ್ನು ದೇವಾಲಯದ ಆವರಣದಲ್ಲಿ ಬಹಳ ಚಿಕ್ಕದಾಗಿ ಚೊಕ್ಕಟವಾಗಿ ಮಾಡ್ತಾ ಇದ್ರು. ಇವತ್ತಿನ ದಿವಸ ನನ್ನ ಸೌಭಾಗ್ಯ, ನಾನು ಬರ್ತಾ ಇದ್ದೀನಿ ಅಲ್ಲಿಗೆ. ಅದರಿಂದ ಆ ತಾಯಿಯ ಹರಿದ್ರಾ ಕುಂಕುಮಾರ್ಚನೆ ಮತ್ತು ಹರಿದ್ರಾ ಗೌರಿಯ ಅನುಷ್ಠಾನವನ್ನು ನಾನು ಇವತ್ತಿನ ಧರ್ಮಶಾಸ್ತ್ರ ರೀತಿ ಅನುಷ್ಠಾನಗಳು ಹೇಗಿದೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದರಿಂದ ಅರಸೀಕೆರೆ ಭಾಗದ ಸುತ್ತಮುತ್ತ ನನ್ನ ಕಾರ್ಯಕ್ರಮ ಅಂದರೆ ಬರೀ ಅರಸೀಕೆರೆ ಮಾತ್ರವೇ ಅಲ್ಲ,
ಎಲ್ಲ ರಾಜ್ಯದ ಮೂಲ ಮೂಲೆಗಳಿಂದಲೂ ಸಾಕಷ್ಟು ಜನ ಭಕ್ತ ಶಿರೋಮಣಿಯರು ಅಲ್ಲಿಗೆ ಬಂದು ಸೇರ್ತಾರೆ. ಹಾಗೆ ಇವತ್ತಿನ ದಿವಸ ನನ್ನ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನಾನು ಹಿಂದಲೇ ಪ್ರಯಾಣವನ್ನಲ್ಲಿ ಬೆಳೆಸ್ತಾ ಇದ್ದೇನೆ. ನೀವು ಯಾರ್ಯಾರು ಬರ್ತಿರೋ ಬರ್ತಕ್ಕಂಥವ್ರು ಮನೆಯಿಂದ ಬರಿಗೈಲಿ ಬರೋದು ಬೇಡ. ಅರಿಶಿನ, ಕುಂಕುಮ, ಮಂಗಳ ದ್ರವ್ಯಗಳನ್ನು ತಾಯಿ ಆಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ತಾಯಿಗೆ ಮಡ್ಲಕ್ಕಿ ಕೊಡೋದೇ ಒಂದು ಕ್ರಮ. ಯಾಕೆಂದರೆ ತವರಿಗೆ ಹೆಣ್ಣುಮಕ್ಕಳು ಬಂದಾಗ ಆ ಹೆಣ್ಣುಮಕ್ಕಳಿಗೆ ಮಡ್ಲಕ್ಕಿ ಬರಿಗೈಲಿ ಕಳಿಸ್ದಿರ. ಹಾಗೆ ಇನ್ನೊಂದು ವಿಚಾರ, ಹೆಣ್ಣುಮಕ್ಕಳು ಯಾವತ್ತೇ ತವ್ರಿಗೆ ಬನ್ನಿ, ತವ್ರ ಮನೆಗನ್ನ ಬನ್ನಿ, ಎಲ್ಲಿಗಾದರೂ ಬನ್ನಿ, ನೀವು ಯಾರೇ ಮನೆಗೆ ಹೊರಡಿ, ಆದರೆ ಆ ಮನೆಯಲ್ಲಿ ನಿಮಗೆ ಸಿಗದಂತಹ ಆದ್ಯತೆ ಇದ್ದರೂ ನೀವು ಕೇಳಿ ಪಡಿಬೇಕಾಗಿರ್ತಕ್ಕಂತಹ ಒಂದು ವಿಶೇಷತೆ ಇದೆ. ಇದನ್ನು ಮಾತ್ರ ಕಿವಿಗೊಟ್ಟು ಆಲಿಸ್ಕೊಳ್ಳಿ. ನೀವು ಸಾರ್ವತ್ರಿಕವಾಗಿ ಪ್ರಪ್ರಥಮವಾಗಿ ತವ್ರ ಮನೆಗೆ ಬರ್ತೀರಿ. ತವ್ರ ಮನೆಗೆ ಬಂದಾಗ ತವರಲ್ಲಿ ಅಕಸ್ಮಾತ್ ಅವರ ಕೆಲಸದ ಭರಾಟೆನಲ್ಲಿ, ಅವ್ರ ಕೆಲಸದ ಒತ್ತಡದಲ್ಲಿ ಅವರು ಮರೆತರೂ ನೀವು ಮರಿಬಾರ್ದು. ಏನನ್ನ? ಅರಿಶಿನ ಕುಂಕುಮ ಇಟ್ಕೊಂಡು ಬರ್ತಕ್ಕಂಥದ್ದನ್ನು. ಆ ಮನೆಯಿಂದ ಹೊರಬರಬೇಕಾದ್ರೆ ಸೌಮಂಗಲ್ಯವಾಗಿ ವಿಶೇಷವಾಗಿ ಅರಿಶಿನ ಕುಂಕುಮವನ್ನು ತಪ್ಪದಿರ ಇಟ್ಕೊಂಡು ಬರಬೇಕು. ಹಾಗೇನೆ ನೀವು ಯಾರೇ ಒಬ್ಬರ ಮನೆಗೆ ಹೋಗಿ, ಯಾರೇ ಒಬ್ಬರು ಗೆಸ್ಟ್ ಮನೆಗೆ ಹೋಗಿ, ನೀವು ಅವ್ರ ಮನೆಗೆ ಇನ್ವಿಟೇಷನ್ ಕೊಡೋದಕ್ಕೆ ಹೋಗ್ತಿದ್ದೀರಿ ಅಥವಾ ಯಾವುದೋ ಕಾರಣಾಂತರಗಳಿಂದ ಅವ್ರ ಮನೆಗೆ ಹೊರಟಿದ್ದೀರಿ, ಆ ಮನೆಯಲ್ಲಿ ಅವರು ಮರೆತರು, ಅಮ್ಮ ಹೊರಡ್ತಾ ಇದ್ದೀನಿ, ಅರಿಶಿನ ಕುಂಕುಮ ಕೊಡಿ, ತಪ್ಪಿಲ್ಲ. ಅರಿಶಿನ ಕುಂಕುಮವನ್ನು ಸೆರೆಗೊಡ್ಡಿ ಬೇಡಬೇಕು ಅಂತ ಹೇಳ್ತಾಳೆ ತಾಯಿ. ಯಾಕೆಂದರೆ ಈ ಭಾಗ್ಯ ಸಿಗತಕ್ಕಂಥದ್ದಲ್ಲ ತಾಯಿ. ಈ ಭಾಗ್ಯದಲ್ಲಿರ್ತಕ್ಕಂಥ ಅವರಿಗೆ ಇದರ ಬೆಲೆ ಎಷ್ಟು ಗೊತ್ತಿದೆಯೋ ಇಲ್ವೋ, ಈ ಭಾಗ್ಯವೇ ಸಿಗದಿರೇ ಇರ್ತಕ್ಕಂಥ ಅವರು ಪಡ್ತಕ್ಕಂಥ ನೋವಿದೆಯಲ್ಲ, ಆ ನೋವು ಸಾಮಾನ್ಯವಾದ್ದಲ್ಲ. ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಅಂತಕ್ಕಂಥದ್ದು ಬಹಳ ವಿಶೇಷ ಇದೆ. ಅರಿಶಿಣದಲ್ಲಿರ್ತಕ್ಕಂಥ ಮಹತ್ತು ಅದು ಸಾಮಾನ್ಯವಲ್ಲ, ಬಹಳ ಒಂದು ವಿಶೇಷತೆ ಇದೆ. ಅಂತಹ ಅರಿಶಿನ ಕುಂಕುಮವನ್ನು ಆ ಮನೆಯಲ್ಲಿ ಅವರು ಮರೆತರು ನೀವು ಮರಿಬಾರ್ದು. ಮನೆ ಹೊಸಲು ದಾಟೋದಕ್ಕೆ ಮುನ್ನ ಅರಿಶಿನ ಕುಂಕುಮ ಕೊಡಿ ತಾಯಿ, ನಾನು ಹೊರಡ್ತಾ ಇದ್ದೀನಿ ಅನ್ನೋ ಎರಡು ಮಾತಾಡಿದ್ರೆ ಖಂಡಿತ ಹೇಳ್ತೀನಿ, ನಿಮ್ಮಲ್ಲಿ ನಿಮಗೇ ಗೊತ್ತಿಲ್ಲದಂತಹ ಒಂದು ಶಕ್ತಿ ಆವರಿಸುತ್ತೆ. ಆ ಶಕ್ತಿಯೇ ನಿಮ್ಮನ್ನು ಕಾಪಾಡ್ತಾ ಹೋಗುತ್ತೆ. ಹರಿದ್ರಾ ಗೌರಿಯ ಅನುಷ್ಠಾನ ಇನ್ನೂ ಸಾಕಷ್ಟಿದೆ, ತಿಳಿಸ್ತಾ ಹೋಗ್ತೀರಿ, ಕಾಯ್ತಾ ಇರಿ. ಗುರುಜಿ, ಅರಿಶಿನ ಕುಂಕುಮದ ವಿಶೇಷ ಮಹತ್ವದ ಬಗ್ಗೆ ಹೇಳ್ತಾ ಇದ್ರಿ. ಹಾಗೇನೆ ನಂದಿ ಗ್ರಾಮದ ಆ ರಹಸ್ಯ ವಿಚಾರ ಏನು ಗುರುಜಿ? ಖಂಡಿತಮ್ಮ, ಎಲ್ಲರೂ ಕಾತುರದಿಂದ ಕಾಯ್ತಿದ್ದಾರೆ. ಆದರೂ ಗೌರಿಯ ಅನುಷ್ಠಾನದ ಬಗ್ಗೆನೂ ತಿಳಿಸಬೇಕಾಗಿದೆ. ಹಾಗಂತ ನಂದೀಶ್ವರನ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೆ. ನಾವು ಅಲ್ಲಿ ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡ್ತಾ ಕೂತಾಗ ಆದಂಥ ಅನುಭವಗಳೇ ಸಾಕಷ್ಟು. ನಿಜಕ್ಕೂ ಆ ಕ್ಷೇತ್ರದಲ್ಲಿ ಬಹಳಷ್ಟು ವೈಬ್ರೇಷನ್ಸ್ ಇದೆ. ಆ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ತನ್ನ ಶಕ್ತಿ ಬಹಳ ವಿಶೇಷ. ಬಹುಶಃ ಅಲ್ಲಿ ಶಾಸ್ತ್ರ ಪುರಾಣಗಳು ಹೇಳುತ್ತೆ, ಮತ್ತು ಸಾಕಷ್ಟು ಹಿಂದೆ ದೇವಾನುದೇವತೆಗಳ ಸಹಿತ ಆ ಕ್ಷೇತ್ರಕ್ಕೆ ಬಂದು ಯೋಗನಂದೀಶ್ವರ ಭೋಗನಂದೀಶ್ವರನ ಸಾನ್ನಿಧ್ಯದಲ್ಲಿ ಭಗವಂತನ ದರ್ಶನ ಮಾಡ್ತಿದ್ರಂತೆ. ಅಲ್ಲಿರ್ತಕ್ಕಂಥ ಸ್ವಾಮಿಗೆ ಅಭಿಷೇಕ ಕಾಲದಲ್ಲಿ ಅಭಿಷೇಕ ಲಿಂಗ ದರ್ಶನ ಆಗುತ್ತಲ್ಲ, ಆ ಶಿವಲಿಂಗಕ್ಕೆ ವಿಶೇಷವಾದಂಥ ಆಪ್ಯ, ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಇದರ ಅಭಿಷೇಕವನ್ನು ನಡೆಸ್ತಾ ಇದ್ದರೆ ಆ ಅಭಿಷೇಕದ ದೃಶ್ಯಗಳಿದೆಯಲ್ಲ, ಇದು ಸಾಮಾನ್ಯವಾದಲ್ಲ. ನಾನು ಸಾಕಷ್ಟು ಕಡೆ ಓಡಾಡಿದ್ದೇನೆ, ಸಾಕಷ್ಟು ದೇವಾಲಯಗಳ ದರ್ಶನ ಮಾಡಿದ್ದೇನೆ, ನಾನೇ ಸ್ವತಃ ಅಭಿಷೇಕ ಮಾಡಿದ್ದೇನೆ. ಆದರೂ ಎಲ್ಲೂ ಸಿಗದಂತಹ ಆನಂದ ಇಲ್ಲಿ ಸಿಕ್ಕಿದೆ ಅಂದರೆ ಆ ವಿಗ್ರಹದಲ್ಲಿ ಇನ್ನೆಷ್ಟು ಶಕ್ತಿ ಇರಬಹುದು. ಇದಿಷ್ಟೇ ಅಲ್ಲ, ಈ ಕ್ಷೇತ್ರದಲ್ಲಿ ಮತ್ತೊಂದು ಪವಾಡ ಇದೆ, ಮತ್ತೊಂದು ವಿಶೇಷತೆ ಇದೆ. ಆ ವಿಶೇಷತೆ ಏನು ಅಂತಲೂ ಹೇಳ್ತೇನೆ, ಬನ್ನಿ ದೇವರ ದರ್ಶನ ಮಾಡಿ ಬರೋಣ. కదిలాడు ధరణికే కాంతిమయుడు కరుణాంతరంగుడై ప్రణవధరుడు జ్ఞాన ప్రభారాసి దివ్య త్రినేత్రం వేద వేదాంతార్థ జ్యోతి స్వరూపం కైలాస శిఖరాలు నిజ భుజ స్కందాలు కరుణా సముద్రాలు స్వామి కనులు శిరసుకే చలువ ఆ చెలువ గంగా ఉదిటికే తలుపు ఆ చంద్రవంక నెమలిపించము పోలు నీలకంఠం తెలిమబ్బులే విభూతి భస్మం అభయ ప్రళయ త్రంబకం యజామహే సుగంధిం పుష్టివర్ధనం పూర్వార్కం దనామృత్యోన్మృక్షేమామృతాత్. ఓం నమః శివాయ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವನ ಆಸ್ಥಾನದಲ್ಲಿ ಸುಂದರವಾದಂತಹ ಗಿರಿಧಾಮದಲ್ಲಿ ನಾವಿದ್ದೇವೆ.
ಈ ಗಿರಿಧಾಮ ಎಲ್ಲಿರಬಹುದು? ಇದು ಯಾವುದು? ಇದು ಯಾವೊಂದು ಪುಣ್ಯಕ್ಷೇತ್ರ? ಈ ಪುಣ್ಯಕ್ಷೇತ್ರದ ವಿಶೇಷತೆ ಏನು? ಈ ಪುಣ್ಯಕ್ಷೇತ್ರ ಸಾಕಷ್ಟು ಮಹಿಮೆ ಇರತಕ್ಕಂಥದ್ದು, ಜೊತೆಗೆ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಈ ಕ್ಷೇತ್ರವನ್ನು ದರ್ಶನ ಮಾಡದಿದ್ದರೆ ಹಂದಿ ಜನ್ಮಕ್ಕಿನ್ನ ಕಡೆ ಅಂತ ಹೇಳ್ತಾರೆ. ಅಂದರೆ ಅಂತಹ ಒಂದು ವಿಶೇಷತೆ ಒಳಗೊಂಡಿರ್ತಕ್ಕಂಥದ್ದು ಈ ಕ್ಷೇತ್ರ. ಅಂತಹ ಕ್ಷೇತ್ರ ನಮ್ಮ ಬೆಂಗಳೂರಿಗೆ ಸಮೀಪದಲ್ಲಿದ್ದು, ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿದ್ದು, ನಂದಿ ಗ್ರಾಮವಾಗಿರ್ತಕ್ಕಂಥದ್ದು. ನಂದಿಕೇಶ್ವರನ ವಿಶೇಷವಾಗಿರ್ತಕ್ಕಂಥ ಯೋಗನಂದೀಶ್ವರ ಭೋಗನಂದೀಶ್ವರನ ಆಸ್ಥಾನ ಇದು. ಅಂತಹ ಒಂದು ಸುಂದರವಾದಂಥ ಗಿರಿಧಾಮ, ಗಿರಿಧಾಮದಲ್ಲಿರ್ತಕ್ಕಂಥ ಸುಂದರವಾದಂಥ ಕಲ್ಯಾಣಿ. ಇಲ್ಲಿ ಗಿರಿಜಾ ಸಮೇತ ಭೋಗನಂದೀಶ್ವರರಿದ್ದಾರೆ. ಸ್ವಾಮಿನ ದರ್ಶನ ಮಾಡ್ತಕ್ಕಂಥದ್ದು, ದರ್ಶನ ಭಾಗ್ಯದಿಂದಲೇ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡ್ಕೊಳ್ಳುವಂಥದ್ದು ಇದು ಬಹಳ ವಿಶೇಷ. ಇವತ್ತು ನಾವಿಲ್ಲಿಗೆ ಬರಲಿಕ್ಕೆ ಕಾರಣ, ನೊಂದ ರೈತರಿಗೆ ಒಂದಿಷ್ಟು ಸಾಂತ್ವನದ ಜೊತೆಗೆ ಆ ರೈತರ ಕುಟುಂಬಕ್ಕೆ ಅನುಕೂಲ ಆಗಲಿ, ಭಗವಂತನ ಸಾಕ್ಷಾತ್ಕಾರವಾಗಿ ವಿಶೇಷವಾದಂಥ ಆಶೀರ್ವಾದ ಸಿಗಲಿ ಅಂತ ನಾವು ಬಂದಿದ್ದೇವೆ. ಇವತ್ತಿನ ದಿವಸ ಭಗವಂತನ ಆಸ್ಥಾನಕ್ಕೋಸ್ಕರ, ಅಂದರೆ ಭಗವಂತನ ದರ್ಶನಕ್ಕೆ ನಡೀತಕ್ಕಂಥ ಭೋಗನಂದೀಶ್ವರನ ಮಹಾಭಿಷೇಕಕ್ಕೆ ನಾವು ಬಂದಿದ್ದೇವೆ. ರೈತರಿಗಾಗಿ ಸದಾಕಾಲ ನಡೀತಾ ಇರತಕ್ಕಂಥ, ಅದರಲ್ಲೂ ಇತ್ತೀಚಿನ ದಿನದಲ್ಲಿ ಶಾಶ್ವತ ಕುಡಿಯೋ ನೀರಿನ ಯೋಜನೆ, ಶಾಶ್ವತ ಕುಡಿಯೋ ನೀರಿನ ಯೋಜನೆ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಶಿಡ್ಲಘಟ್ಟ ಈ ಭಾಗದ ಸಾಕಷ್ಟು ಜನ ರೈತ ಅಣ್ಣ ತಮ್ಮಂದರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಅವರಿಗಾಗೂ ಹಾಗೂ ಕಳಶಾ ಬಂಡೂರಿ ಮಹಾದಾಯಿ ಜೋಡಣೆಯ ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಲ್ಲಿನ ರೈತ ಅಣ್ಣ ತಮ್ಮಂದರು ಸಾಕಷ್ಟು ಜನ ನೋವಲ್ಲಿದ್ದಾರೆ. ಹಾಗಾಗಿ ಈ ಎಲ್ಲ ಅಣ್ಣ ತಮ್ಮಂದರ, ಈ ಎಲ್ಲ ರೈತ ಬಾಂಧವರ ಸಮಸ್ಯೆಗಳು ದೂರ ಆಗಲಿ, ಶೀಘ್ರವಾಗಿ ನಂಜುಂಡೇಶ್ವರ, ಸೋಮೇಶ್ವರ, ಪರಮೇಶ್ವರ, ಭೋಗನಂದೀಶ್ವರ ಹಾಗೂ ಯೋಗನಂದೀಶ್ವರನ ಸಂಪೂರ್ಣ ಅನುಗ್ರಹಕ್ಕಾಗಿ ಇವತ್ತು ನಂದಿ ಕ್ಷೇತ್ರಕ್ಕೆ ಬಂದಿದ್ದೇವೆ. ಕಲ್ಯಾಣಿ ಪುಷ್ಕರಣಿಯಲ್ಲಿ ಸ್ನಾನ, ಪೂಜೆ, ಪುನಸ್ಕಾರ ಅಥವಾ ಸ್ವಾಮಿಯ ಒಂದು ಗಂಗಾರಾಧನೆ, ಗಂಗೆಯ ಅನುಷ್ಠಾನವನ್ನು ಮಾಡಿ ನಂತರ ಒಳಗಡೆ ಹೋಗಿ ಸ್ವಾಮಿನ ದರ್ಶನ ಮಾಡೋಣ. ಆದರೆ ಅದಕ್ಕೂ ಮುನ್ನ ಗಂಗೆ ಪೂಜೆ ಆಗಬೇಕು. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಪ್ರಕಾರವಾಗಿ ಗಂಗಾರಾಧನೆ ಮಾಡಿ ಗಂಗೆಯನ್ನು ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ನಂತರ ಭೋಗನಂದೀಶ್ವರನ ದರ್ಶನಕ್ಕೆ ಹೊರಡೋಣ. ఆకాశలింగమై ఆవహించరా, ఢమ ఢమ ఢమమని డమరుక ధ్వని సలిపి జడదని వదిలించరా, శ్రీవాయులింగమై సంచరించరా, అడుగడుగడుగున తన తనువున నిలిచి చలనమే కలిగించరా, భస్మం చేసే అసురునే అగ్నిలింగమై ప్రవికార, వరదై ముంచై జలలింగమై ఘోరా, వరమై వసమై ప్రబలమౌ లింగమై బలమిడరా, జగమే నడిపే పంచభూతలింగేశ్వర గణానాన్త్వ గణపతిం భవామహే కవిం కవీనానవశస్తుం జ్యేష్ఠరాజం బ్రహ్మణాం బ్రహ్మణస్వద ఆరష్ఠన్వన్నో ತಪಸ್ಸೇದ ಸಾಧನಂ. ಶ್ರೀ ಪ್ರಸನ್ನ ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಸ್ವಾಮಿ ಸಾನ್ನಿಧ್ಯದಲ್ಲಿ ನಾವಿದ್ದೇವೆ. ಇವತ್ತಿನ ದಿವಸ ಜಲಕ್ಕಾಗಿ ಸಾಕಷ್ಟು ಹಾರಾಟ ನಡೀತಿದೆ, ಹೋರಾಟ ನಡೀತಾ ಇದೆ. ಇದೆಲ್ಲವೂ ಶಾಂತಿಯುತವಾದಂತಹ ಹೋರಾಟ. ಈ ಹೋರಾಟದಲ್ಲಿ ಭಗವಂತನ ಆಶೀರ್ವಾದ ಬೇಕಾಗಿದೆ. ಅದಕ್ಕಾಗಿ ಇವತ್ತಿನ ದಿವಸ ಭಗವಂತನಿಗೆ ಒಂದು ಮಹಾ ರುದ್ರಾಭಿಷೇಕವನ್ನು ನಾವೆಲ್ಲರೂ ಸಹಿತ ಈ ಭಾಗದ ಚಿಕ್ಕಬಳ್ಳಾಪುರ ನಂದಿ ಗ್ರಾಮದಲ್ಲಿ ನಂದೀಶ್ವರನೇ ಬಹಳ ವಿಶೇಷ. ಶಾಸ್ತ್ರದಲ್ಲಿ ಉಲ್ಲೇಖಗಳಿದೆ, ನಂದಿ ನೋಡಿದವನು ಹಂದಿಗಿನ ಕಡೆ ಅಂತ ಹೇಳ್ತಾರೆ. ಅಂದರೆ ಇಂತಹ ಒಂದು ನಂದಿ ಕ್ಷೇತ್ರ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರವನ್ನು ಒಮ್ಮೆ ದರ್ಶನ ಮಾಡಿದ್ರೆ ಸಾಕು, ನಮ್ಮ ಇಹಪರಗಳಲ್ಲಿ ನಾವು ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮ ದೂರ ಆಗುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ಇವತ್ತಿನ ದಿವಸ ಶಾಶ್ವತ ಕುಡಿಯೋ ನೀರಿನ ಯೋಜನೆಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ದಿನಗಳಿಂದ ನಿರಂತರವಾದ ಹೋರಾಟ ನಡೀತಾ ಇದೆ. ಆದರೆ ಆ ಹೋರಾಟ ಶೀಘ್ರವಾಗಿ ಫಲಕಾರಿಯಾಗಬೇಕು. ಅದಷ್ಟೇ ಅಲ್ಲದಿರ ಕಳಶಾ ಬಂಡೂರಿ ಮಹಾದಾಯಿ ಯೋಜನೆ, ಅಲ್ಲೂ ಸಹಿತ ಸಾಕಷ್ಟು ಜನ ರೈತರು ಜಲಕ್ಕಾಗಿ ಅಲ್ಲಿ ಬೆಳೀತಕ್ಕಂತಹ, ಅಲ್ಲಿ ಉದ್ಭವ ಆಗ್ತಕ್ಕಂತಹ ಜಲ ಮತ್ತೊಂದೆಡೆ ಜರುಗ್ತಾ ಇದೆ. ಜೊತೆಗೆ ಸಿಹಿ ನೀರು ಉಪ್ಪು ನೀರಾಗ್ತಾ ಇದೆ. ಆ ಸಿಹಿ ನೀರು ಉಪ್ಪು ನೀರಾಗೋದನ್ನು ತಡೆಗಟ್ಟಿ ಎಲ್ಲರಿಗೂ ಕುಡಿಯಲಿಕ್ಕಾಗಿ ಬರ್ತಕ್ಕಂತಹ ಜಲ ಶೀಘ್ರವಾಗಿ ಸಿಗಲಿ ಅನ್ನೋದೇ ನಿಮ್ಮೆಲ್ಲರ ಬೇಡಿಕೆಯಾಗಿದೆ. ಈ ಬೇಡಿಕೆ ಶೀಘ್ರವಾಗಿ ಅನುಗ್ರಹಿಸಲಿ ಅಂತ ಹೇಳಿ ಸಾಂಬ ಸದಾಶಿವನಲ್ಲಿ ನಾವು ಪ್ರಾರ್ಥನೆ ಮಾಡಿ ಅಭಿಷೇಕಕ್ಕಾಗಿ ಇಲ್ಲಿ ಬಂದಿದ್ದೇವೆ. ಹಾಗೆ ಈ ಭಾಗದ ಸಾಕಷ್ಟು ಜನ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಎಲ್ಲರೂ ಸೇರಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ನಂದಿ ಗ್ರಾಮದಲ್ಲಿ ನಂದೀಶ್ವರನ ಈ ಒಂದು ಭೋಗನಂದೀಶ್ವರ ಸಾನ್ನಿಧ್ಯದಲ್ಲಿ ನಡೀಬಹುದಾದಂತಹ ಮಹಾಭಿಷೇಕನ ದರ್ಶನ ಮಾಡೋಣ. ಹಾಗೆ ದರ್ಶನ ಮಾಡುವ ಪ್ರತಿ ಕಾಲ ಕ್ಷಣವೂ ಸಹಿತ ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಂತ್ರವನ್ನು ಪಠನೆ ಮಾಡೋಣ.
ಜೊತೆಗೆ ಆ ಪಠನೆಯೊಂದಿಗೆ ನಿಮ್ಮೆಲ್ಲರ ಯಶಸ್ಸಿಗಾಗಿ ಸಾಂಬ ಸದಾಶಿವನ ಅನುಗ್ರಹ ಪಡೆಯೋಣ. ಜೊತೆಗೆ ಶೀಘ್ರವಾಗಿ ನಾವೇನೆಲ್ಲ ಈ ಒಂದು ಸಂಕಲ್ಪವನ್ನು ಮುಂದಿಟ್ಟಿದ್ದೀವೋ ಸ್ವಾಮಿಯ ಬಳಿ ಕುಡಿಯುವ ನೀರಿಗಾಗಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶಿವನಲ್ಲಿ ಬೇಡೋದು ಜಲ ಮಾತ್ರನೇ. ಸೃಷ್ಟಿ ಸ್ಥಿತಿ ಲಯ, ಜಲಚರಗಳು, ವನ್ಯಪ್ರಾಣಿಗಳು, ಪಶು ಪಕ್ಷಿಗಳು, ಜೊತೆಗೆ ಸುಂದರವಾದಂತಹ ಪ್ರಕೃತಿ ಸದಾಕಾಲ ತಂಪಿಂದ ಇರಬೇಕಾದ್ರೆ ಶಿವನ ಅನುಗ್ರಹ ಆಗಬೇಕು. ಆ ಶಿವನ ಅನುಗ್ರಹಕ್ಕೋಸ್ಕರ ನಾವಿವತ್ತು ಬಂದಿದ್ದೇವೆ. ಬನ್ನಿ, ನಾವು ನೀವೆಲ್ಲರೂ ಸೇರಿ ವಿಶೇಷವಾದಂಥ ರೀತಿ ಸ್ವಾಮಿಗೆ ಒಂದು ಜಲಾಭಿಷೇಕ, ಅತಿ ರುದ್ರ ಮಹಾಭಿಷೇಕ, ಆ ರುದ್ರ ಮಹಾಭಿಷೇಕವನ್ನು ಎಲ್ಲರೂ ಪ್ರಾರ್ಥನೆ ಮಾಡಿ ದರ್ಶನ ಮಾಡೋಣ. ಸ್ವಾಮಿಗೆ ನಡಿಬಹುದಾದಂತಹ ಫಲಪಂಚಾಮೃತ ಅಭಿಷೇಕದಲ್ಲಿ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಬಾಳೆಹಣ್ಣು, ಜೇನುತುಪ್ಪ ಎಲ್ಲವೂ ಬಹಳ ವಿಶೇಷವೇ. ನಡೀತಾ ಇರತಕ್ಕಂತಹ ರುದ್ರಾಭಿಷೇಕದ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ವಿಶೇಷವಾದಂತಹ ಅನುಷ್ಠಾನಗಳು ಬಹಳ ವಿಶೇಷವೇ. ಎಲ್ಲರೂ ಕುಡಿಯುವ ನೀರಿಗಾಗಿ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವನ್ನು ಇವತ್ತು ರಾಜ್ಯದಾದ್ಯಂತ ಎಲ್ಲರ ಬೇಡಿಕೆ ಇರತಕ್ಕಂಥದ್ದು ಕುಡಿಯುವ ನೀರು ಶೀಘ್ರವಾಗಿ ಪ್ರತಿಯೊಬ್ಬರಿಗೂ ದಯಪಾಲಿಸಲಿ ಭಗವಂತ. ಈ ಜಲ ಸೃಷ್ಟಿಯಲ್ಲಿ ಯಥೇಚ್ಛವಾಗಿದ್ದರೆ ಎಲ್ಲವೂ ಶಾಂತಿಯುತವಾಗಿರುತ್ತೆ. ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರ ಸಂಕಷ್ಟಗಳು ದೂರ ಆಗಲಿ ಅಂತಲೇ ಈ ಪ್ರಕಾರವಾಗಿ ಸ್ವಾಮಿಗೆ ನಡೀತಾ ಇರತಕ್ಕಂಥ ಒಂದು ಮಹಾಭಿಷೇಕವಾಗಿದೆ. ಮಹಾಭಿಷೇಕ ಸ್ವಾಮಿಯ ದರ್ಶನ ಮಾಡಿದ ಪ್ರತಿಯೊಬ್ಬರು ಸಹಿತ ಸಂಕಲ್ಪವನ್ನು ಮಾಡೋಣ. ಓಂ ನಮಃ ಶಿವಾಯ ಎಂಬತಕ್ಕಂತಹ ಮಹಾಮಂತ್ರವನ್ನು ಪ್ರತಿಯೊಬ್ಬರು ಸಹಿತ ಹೇಳೋಣ. ಓಂ ನಮಃ ಶಿವಾಯ. ಇಷ್ಟೊತ್ತು ಸ್ವಾಮಿಗೆ ನಡೆದಂತಹ ಫಲಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಇದೆಲ್ಲವೂ ಬಹಳ ವಿಶೇಷವಾಗಿತ್ತು. ಇನ್ನು ಒಳಗಿರ್ತಕ್ಕಂಥ ಸ್ವಾಮಿ ಅಲಂಕಾರವಾದರೆ ಒಳಗಿರ್ತಕ್ಕಂಥ ಸ್ವಾಮಿಯ ಮತ್ತೊಂದು ವಿಶೇಷತೆ, ಈ ಒಂದು ಪ್ರಾಕಾರ ಮಂಟಪದಲ್ಲಿ ಸ್ವಾಮಿ ವಿರಾಜಮಾನನಾಗಿ ಎಲ್ಲರಿಗೂ ದರ್ಶನ ಕೊಡಲಿಕ್ಕಾಗಿ ಈಗ ಆಚೆ ಬರ್ತಿದ್ದಾನೆ. ಬನ್ನಿ, ಆಚೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸ್ವಾಮಿಯ ಉತ್ಸವ ಮೂರ್ತಿ ದರ್ಶನ ಮಾಡ್ಕೊಂಡು ಬರೋಣ. ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮದನಾಯ ನಮೋ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ವಿಶೇಷವಾಗಿರ್ತಕ್ಕಂಥ ಕಳಶ ಬಂಡೂರಿ ಮಹಾದಾಯಿ ಯೋಜನೆ, ಜೊತೆಗೆ ಚಿಕ್ಕಬಳ್ಳಾಪುರದ ಶಾಶ್ವತವಾದಂತಹ ಕುಡಿಯುವ ನೀರಿನ ಯೋಜನೆ, ಇವೆರಡೂ ಶೀಘ್ರವಾಗಿ ಜಾರಿಯಾಗಲಿ, ಭಗವಂತನ ಆಶೀರ್ವಾದ ಆಗಲಿ, ನೊಂದ ರೈತನಿಗೆ ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗಲಿ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರ ಕುಟುಂಬ ಸದಾಕಾಲ ನಗನಗ್ತಾ ಇರಲಿ ಅನ್ನೋ ಒಂದೇ ಒಂದು ಮಹದಾಸೆಯಿಂದ ಇವತ್ತು ದೇವಾಲಯಕ್ಕೆ ಸಾಕಷ್ಟು ಜನ ಭಕ್ತರು ಇಲ್ಲಿಗೆ ಆಗಮಿಸಿದ್ದಾರೆ. ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡ್ತಿದ್ದಾರೆ. ನಮ್ಮೆಲ್ಲರ ಒಂದು ಭಕ್ತಿಪೂರ್ವಕವಾದಂತಹ ಭಗವಂತನ ಪಾದಕ್ಕೆ ಅರ್ಪಣೆಯನ್ನು ಮಾಡಿ ಭಕ್ತಿಯಿಂದ ಭಗವಂತನ ಬೇಡೋಣ. ಶೀಘ್ರವಾಗಿ ನಮ್ಮ ಆಸೆ ಆಕಾಂಕ್ಷೆಗಳನ್ನು, ಈ ಒಂದು ಜಲದ ಆಸೆಯನ್ನು ಇರ್ತಕ್ಕಂತಹ ಕಳಶ ಬಂಡೂರಿ ಮಹಾದಾಯಿ ಜೋಡಣೆ, ಜೊತೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಎರಡೂ ಬೇಗ ಶೀಘ್ರವಾಗಿ ದಯಪಾಲಿಸು ಭಗವಂತ ಅಂತ ಹೇಳಿ ಸಾಂಬ ಸದಾಶಿವನಲ್ಲಿ ಮೊರೆ ಇಡೋಣ. ಓಂ ನಮಃ ಶಿವಾಯ. ಗುರುಜಿ, ಕಳೆದ ಭಾಗದಲ್ಲಿ ನೋಡ್ತಾ ಇದ್ವಿ, ರೈತರಿಗೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿ ಇಟ್ಕೊಂಡು ನೀವು ನಂದಿಗಿರಿಧಾಮದ ನಂದಿಗೇಶ್ವರನಿಗೆ ಪೂಜೆ ಸಲ್ಲಿಸ್ತಾ ಇದ್ರಿ. ಈ ಬಗ್ಗೆ ಇನ್ನಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ ಗುರುಜಿ. ಖಂಡಿತಮ್ಮ. ಅಷ್ಟೇ ಅಲ್ಲ, ಒಂದೊಂದು ಕಂಬಗಳಲ್ಲೂ ಒಂದೊಂದು ಶಕ್ತಿ ಇದೆ. ಜೊತೆಗೆ ಕಂಬದಲ್ಲಿರ್ತಕ್ಕಂಥ ಒಂದು ಛತ್ರಿ ಇದೆ. ಸ್ವಾಮಿ ಉತ್ಸವ ಮೂರ್ತಿಯಲ್ಲಿ ಅಲ್ಲಿ ಗಿರಿಜಾ ಕಲ್ಯಾಣ ಮಂಟಪ ಅಂತಿದೆ. ಆ ಕಲ್ಯಾಣ ಮಂಟಪದಲ್ಲಿ ಸ್ವಾಮಿನ ಕೂಡಿಸಿ
ಅಲ್ಲಿ ಸ್ವಾಮಿ ಷೋಡಶೋಪಚಾರ ಪೂಜೆಗಳ ಮಾಡಿ ತದನಂತರ ಆಚೆ ಸ್ವಾಮಿನ ಕರ್ಕೊಂಡು ಬರ್ತಕ್ಕಂಥದ್ದು. ಜೊತೆಗೆ ಬೃಹದಾಕಾರವಾಗಿರ್ತಕ್ಕಂಥ ನಂದಿ, ಅಲ್ಲಿರ್ತಕ್ಕಂತಹ ನಂದಿ ಕ್ಷೇತ್ರದಲ್ಲಿ ಒಂದೊಂದು ಕಲ್ಲಲ್ಲೂ ಒಂದೊಂದು ಇತಿಹಾಸ ಇದೆ, ಒಂದೊಂದು ವಿಶೇಷತೆ ಹೇಳುತ್ತೆ. ಜೊತೆಗೆ ಆದಿತ್ಯಾದಿ ನವಗ್ರಹಗಳ ಪಕ್ಕದಲ್ಲೇ ಇರ್ತಕ್ಕಂತಹ ನಂದಿಕೇಶ್ವರ. ಜೊತೆಗೆ ಒಂದು ರಹಸ್ಯವನ್ನು ನಾನು ನೆಲೆಸಿಟ್ಟಿದ್ದೇನೆ. ಅಲ್ಲಿರ್ತಕ್ಕಂಥ ರಹಸ್ಯವೇನು, ಜೊತೆಗೆ ಆ ವಿಶೇಷತೆ, ಭಗವಂತನ ಅಲ್ಲಿ ನಾವು ಸಂಕಲ್ಪ ಮಾಡಬೇಕಾದಂಥ ರೀತಿ ಯಾವುದು, ಇದಿಷ್ಟೇ ಅಲ್ಲ, ಅಲ್ಲಿ ಮತ್ತೊಂದು ವಿಶೇಷ ಇದೆ. ಆ ವಿಶೇಷ ಆ ಕ್ಷೇತ್ರದಕ್ಕೆ ಹೋದದ್ದು ಕ್ಷೇತ್ರದಲ್ಲಿ ದರ್ಶನ ಮಾಡಿ ದರ್ಶನ ಮುಗಿಸ್ಕೊಂಬಂದಾದ ನಂತರ ದರ್ಶನ ಮಾಡ್ತಕ್ಕಂಥ ಇನ್ನೊಂದು ಸ್ವಾಮಿಯ ವಿಶೇಷತೆ ಇದೆ. ಅದೇನು ಅದನ್ನು ತಿಳಿಸ್ತೀನಿ, ಬನ್ನಿ ದರ್ಶನ ಮಾಡೋಣ. ಅಭಿಷೇಕ ಆಯಿತು, ಸ್ವಾಮಿಗೆ ನಡಿಬಹುದಂಥ ಪ್ರಾಕಾರೋತ್ಸವ ಬಹಳ ವಿಶೇಷವಾದ್ದು. ಗಿರಿಜಾಂಬ ಸಮೇತ ಭೋಗನಂದೀಶ್ವರ ಸ್ವಾಮಿ, ಭೋಗನಂದೀಶ್ವರನ ಪ್ರಾಕಾರೋತ್ಸವ ನಡೆಯುತ್ತೆ. ಆ ಪ್ರಾಕಾರೋತ್ಸವ ನಡೆಯೋದಕ್ಕೂ ಮುನ್ನ ಸ್ವಾಮಿನ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಮಂಟಪದಲ್ಲಿ ಕೂಡಿಸಿ ಸ್ವಾಮಿನ ಆರಾಧನೆ ಮಾಡಿ ನಂತರ ಪ್ರಾಕಾರೋತ್ಸವ ಕರ್ಕೊಂಡು ಹೋಗೋದು ಇಲ್ಲಿನ ಪದ್ಧತಿ. ಆಗಮಶಾಸ್ತ್ರ ಪ್ರಕಾರ ಶೈವಾಗಮ ರೀತಿ ನಡೀತಕ್ಕಂತಹ ಈ ಒಂದು ವಿಶೇಷವಾದಂತಹ ಅನುಷ್ಠಾನ ತಲತಲಾಂತರದಿಂದ ನಂದಿ ಗ್ರಾಮದ ಒಂದು ವಿಶೇಷತೆ ಇದೆ. ನಂದಿಯ ಸುತ್ತಮುತ್ತ ಇರತಕ್ಕಂತಹ ಪ್ರಾಂತ್ಯ ಸಹಿತ ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಇದು ಗಿರಿಧಾಮ, ಪುಣ್ಯಭೂಮಿ. ಈ ಪುಣ್ಯಭೂಮಿನ ದರ್ಶನ ಮಾಡದಿರತಕ್ಕಂಥವರೇ ಪಾಪಾತ್ಮರು ಅಂತ ಹೇಳ್ತಾರೆ. ಅದರಿಂದ ನಾವು ಜೀವನದಲ್ಲಿ ಒಮ್ಮೆ ಆದರೂ ಈ ಕ್ಷೇತ್ರವನ್ನು ದರ್ಶನ ಮಾಡಬೇಕು. ಈ ಕ್ಷೇತ್ರದಲ್ಲಿ ಗಿರಿಜಾಶಂಕರನ ದರ್ಶನ ಮಾಡಬೇಕು. ಜೊತೆಗೆ ಭೋಗನಂದೀಶ್ವರನ ಅಭಿಷೇಕ ದರ್ಶನ ಮಾಡಬೇಕು. ಇವತ್ತು ನಿಮ್ಮೆಲ್ಲರ ಪೂರ್ವಜನ್ಮದ ಪುಣ್ಯವೇ ಸರಿ. ಜೊತೆಗೆ ನಮ್ಮ ಪುಣ್ಯಫಲ ಏನೇ ಇದ್ದರೂ ನಮ್ಮೆಲ್ಲರ ಉದ್ದೇಶ ಒಂದೇ, ಶಾಶ್ವತ ಕುಡಿಯೋ ನೀರು, ಕಳಶ ಬಂಡೂರಿ ಮಹಾದಾಯಿಯ ಒಂದು ಜೋಡಣೆ. ಇದಾದರೆ ಎಲ್ಲ ರೈತ ಬಾಂಧವರು ತೃಪ್ತಿಕರವಾಗಿರ್ತಾರೆ. ಆ ತೃಪ್ತಿಯ ಬದುಕಿಗೋಸ್ಕರ ಶಿವನಲ್ಲಿ ಮೊರೆ ಇಡೋಣ. ಓಂ ನಮಃ ಶಿವಾಯ. ಶಂಕರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕರರಾರ ಓಂ ಮಂತ್ರೇಶ್ವರ ಸ್ವರ ಓಂ ಯಂತ್ರೇಶ್ವರ ಸ್ಥಿರ ಓಂ ತಂತ್ರೇಶ್ವರ ವರ ನಾವೇರ ಶಿವ ಶಿವ ಶಂಕರ ಹರ ಹರ ಶಂಕರ ಜಯ ಜಯ ಶಂಕರ ದಿಗಿರಾರ ಪ್ರಿಯ ತಾಂಡವ ಶಂಕರ ಪ್ರಕಟ ಶುಭಂಕರ ಪ್ರಳಯ ಭಯಂಕರ ದಿಗಿರಾರ ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ತಾರೆ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ, ಭೋಗನಂದೀಶ್ವರ, ಯೋಗನಂದೀಶ್ವರನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ನಂದಿಗಿರಿಧಾಮದಲ್ಲಿ ಇವಾಗ ನಾವು ನೋಡ್ತಕ್ಕಂಥದ್ದು ಈಗ ನಾವು ನೋಡ್ತಕ್ಕಂಥದ್ದು ಭೋಗನಂದೀಶ್ವರನ ವಿಶೇಷವಾದಂತಹ ದರ್ಶನ. ಆ ದರ್ಶನ ಭಾಗ್ಯ ಇದೆಯಲ್ಲ, ಅದು ಸಾಮಾನ್ಯವಾದ್ದಲ್ಲ. ಕೈಲಾಸನಾಥನಾದಂತಹ ಸಾಂಬ ಸದಾಶಿವನು ಇವತ್ತಿನ ದಿವಸ ಕೈಲಾಸದಿಂದ ಇಲ್ಲಿಗೆ ಆಗಮಿಸಿದ್ದಾನೆ. ಬಹುಶಃ ಭಕ್ತರ ಕೋರಿಕೆಗಳನ್ನು ಈಡೇರಿಸಲಿಕ್ಕಾಗಿ ಸ್ವಾಮಿ ಇಲ್ಲಿ ಭೋಗನಂದೀಶ್ವರನಾಗಿ ಕೂತಿದ್ದಾನೋ ಏನೋ. ಆ ದರ್ಶನವನ್ನು ಮಾಡೋ ಭಾಗ್ಯ ನಿಮ್ಮದು. ಓಂ ನಮಃ ಶಿವಾಯ ಎಂಬತಕ್ಕಂಥ ಆ ಮಹಾಮಂತ್ರವನ್ನು ಪ್ರತಿಯೊಬ್ಬರು ಪಠನೆ ಮಾಡೋಣ. ಓಂ ನಮಃ ಶಿವಾಯ. स्वर्णोदय दीप्तिम् अखिल भुवन चैतन्य प्रसादम् काल
नमन सत्कारण धीरं तं नमामि ग्रहनायक सूर्यम् अमृत किरण रसरम्य प्रवाहं ललित ललित लावण्य ललामं महित महित माधुर्य मनोज्ञं तं नमामि सान्द्रोदय चन्द्रम् रागभोग संधान निधानं राजयोग संपूर्ण प्रभावं नव्य दिव्य सौंदर्य सुधीरं तं नमामि सम्मोहक शुक्रम् अतुल चतुर पदलौकिक मूर्तिं सकल कार्य हित कौशल कीर्तिं तीव्र वेग संचारण तत्त्वं तं नमामि सौम्यं बुधदेवम् परम धर्म संशील्य महत्त्वं चरम रम्य बोधामृत तत्त्वं वेद शास्त्र दैवाङ्कित बुद्धिं तं नमामि धीरं गुरुदेवम् ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ತೀರ್ಥ ಗಣಪತಿ ಅಂತ. ತೀರ್ಥ ಗಣಪತಿಯಲ್ಲಿ ಒಂದು ವಿಶೇಷತೆ ಇದೆ. ಜೊತೆಗೆ ಶಿವಾಲಯಕ್ಕೆ ಬಂದರೆ ಇಲ್ಲಿ ಚಂಡಿಕೇಶ್ವರ ಬಹಳ ವಿಶೇಷ. ಮಕ್ಕಳಲ್ಲಿ ಏನಾದ್ರು ಸಣ್ಣ ಪುಟ್ಟ ಗಲಾಟೆಗಳಾಗಿ ಹೆಚ್ಚು ಗಲಾಟೆ ಮಾಡ್ತಕ್ಕಂಥದ್ದು, ನಮ್ಮ ಮಕ್ಕಳು ಊಟನೇ ಮಾಡಲ್ಲ ಸ್ವಾಮಿ, ಯಾವಾಗಲೂ ಮಂಡಾಟ ಮಾಡ್ತಾರೆ, ಅವ್ರು ಹೇಳಿದ ಮಾತೇ ಕೇಳೋದಿಲ್ಲ, ಇಂತಹ ಸಮಸ್ಯೆಗಳೇನಾದ್ರು ಇದ್ದರೆ ಚಂಡಿಕೇಶ್ವರನ ಹತ್ರ ಬಂದು ಪೂಜೆ ಮಾಡಿಸಿ ಅಂತ ನಾವು ಹೇಳ್ತಾ ಇರ್ತೀವಿ. ಪ್ರತಿಯೊಂದು ಶಿವಾಲಯದಲ್ಲೂ ಚಂಡಿಕೇಶ್ವರನಿದ್ದಾನೆ. ಚಂಡಿಕೇಶ್ವರ ಮತ್ತು ಗಣಪತಿ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂತಹದ್ದೇ ಅದು ಇಲ್ಲೂ ಸಹಿತ ಇದು ತೀರ್ಥ ಗಣಪತಿ ಅಥವಾ ಚಂಡಿಕೇಶ್ವರ ಎರಡೂ ಸಹಿತ ದರ್ಶನ ಮಾಡೋಣ. ಹಾಗೆ ಇಷ್ಟೊತ್ತು ಫಲಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ ಬಹಳ ವಿಶೇಷವಾಗಿ ಅರ್ಥಗರ್ಭಿತವಾಗಿ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಲಕ್ಷ್ಮೀನರಸಿಂಹ ಶಾಸ್ತ್ರಿಗಳು ಬಹಳ ಅದ್ಧೂರಿತವಾಗಿ ಸಾಂಗೋಪಾಂಗವಾಗಿ ಎಲ್ಲ ರೈತರ ಸಂಕಷ್ಟಕ್ಕೂ ಒಳ್ಳೆಯದಾಗಲಿ ಅಂತ ಒಂದು ಪ್ರಧಾನವಾದಂತಹ ರೀತಿ ಸಂಕಲ್ಪವನ್ನು ಮಾಡಿದ್ದಾರೆ. ಆ ಸಂಕಲ್ಪದ ನಿಟ್ಟಿನಲ್ಲಿ ಶೀಘ್ರವಾಗಿ ಸಾಂಬ ಸದಾಶಿವ ಪ್ರತಿಯೊಬ್ಬರ ಕನಸನ್ನು ನನಸಾಗಿ ಮಾಡಿ ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡಲಿ. ಹಾಗೆ ನಮ್ಮ ಕಡೆಯಿಂದಲೂ ಸಹಿತ ಈ ಒಂದು ವಿಶೇಷವಾಗಿರ್ತಕ್ಕಂಥ ಇದು ಸ್ವಾಮಿ ಪ್ರಸಾದವೇ. ಈ ಪ್ರಸಾದವನ್ನ, ಈ ಪ್ರಸಾದದ ಪುಷ್ಪಮಾಲೆಯನ್ನ ವೀಕ್ಷಕರೇ, ನೀವೆಲ್ಲ ಗಮನಿಸಿರಬಹುದು, ನಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ಯಾವಾಗಲೂ ರೈತರ ಪರವಾಗಿಯೇ ಇರ್ತಾರೆ. ರೈತರ ಬಗ್ಗೆ ಅಪಾರವಾದಂತಹ ಗೌರವ, ಕಾಳಜಿ, ಪ್ರೀತಿ ಇರುವಂಥವ್ರು. ಹಾಗಾಗಿ ರೈತರ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿ ಅನ್ನುವ ದೃಷ್ಟಿ ಇಟ್ಕೊಂಡು ಅವರು ತಮ್ಮ ಆಶ್ರಮದಲ್ಲಿ ಶ್ರೀ ರುದ್ರನಾರಾಯಣ ಮಹಾಯಾಗವನ್ನು ನೆರವೇರಿಸಿದ್ರು. ಈ ವಿಷಯ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಾಗೇನೆ ಈ ಯಾಗದ ದೃಶ್ಯಗಳನ್ನು ಈಗಾಗಲೇ ನೀವೆಲ್ಲ ವೀಕ್ಷಿಸಿದ್ದೀರಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳಸಾ ಬಂಡೂರಿ ನಾಲೆ ಮಹದಾಯಿ ನದಿ ಜೋಡಣೆ ವಿಚಾರವಾಗಿ ಮತ್ತು ಶಾಶ್ವತ ನೀರಾವರಿ ಯೋಜನೆಗಳು ಆದಷ್ಟು ಬೇಗನೆ ಶೀಘ್ರವಾಗಿ ಜಾರಿಗೆ ಬರಲಿ ಮತ್ತು ರೈತರ ಸಮಸ್ಯೆಗಳೆಲ್ಲ ದೂರವಾಗಲಿ ಅನ್ನುವಂತಹ ನಿಟ್ಟಿನಲ್ಲಿ ರೈತರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಆ ಪ್ರತಿಭಟನಾ ಸ್ಥಳಕ್ಕೆ, ಆ ಭಾಗಕ್ಕೆ ನಮ್ಮ ಗುರುಜಿಯವರು ಸಹ ಭೇಟಿ ನೀಡಿದರು. ರೈತರ ಜೊತೆಗೆ ಮಾತನಾಡಿದರು. ಅವರ ಸಮಸ್ಯೆಗಳೆಲ್ಲ ಪರಿಹಾರವಾಗಲಿ ಅನ್ನುವ ದೃಷ್ಟಿ ಇಟ್ಕೊಂಡು ನಾನು ನಿಮ್ಮ ಜೊತೆ ಇದ್ದೀನಿ ಅನ್ನುವಂತಹ ಮಾತುಗಳನ್ನು, ಧೈರ್ಯದ ಮಾತುಗಳನ್ನು ಆಡಿದರು, ಧೈರ್ಯ ತುಂಬಿದ್ರು. ಆ ಪ್ರತಿಭಟನಾ ಸ್ಥಳಕ್ಕೆ ಗುರುಜಿಯವರು ಭೇಟಿ ನೀಡಿ ಏನು ರೈತರ ಜೊತೆಗೆ ಸಂವಾದ ನಡೆಸಿದ್ದಾರೆ ಆ ದೃಶ್ಯಗಳನ್ನು ನಾವೀಗ ನೋಡ್ಕೊಂಡು ಬರೋಣ. ನನ್ನ ಹೆಸರು ಪುರದಗಡೆ ಕೃಷ್ಣಪ್ಪ ಅಂತ ಹೇಳ್ಬಿಟ್ಟು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯಲ್ಲಿ ಸುಮಾರು 15 ವರ್ಷಗಳ ಕಾಲ ನಾವು ಈ ಒಂದು ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸರ್ಕಾರಗಳು ನಮ್ಮನ್ನು ನಿರ್ಲಕ್ಷ್ಯ ಮಾಡಿಕೊಂಡು ಒಂದು ಪಕ್ಷ ಅಲ್ಲ ಇನ್ನೊಂದು ಪಕ್ಷ, ಇನ್ನೊಂದು ಪಕ್ಷ ಅಲ್ಲ ಇನ್ನೊಂದು ಪಕ್ಷ, 3 ಪಕ್ಷಗಳನ್ನು ನಾವು ನೋಡಿದ್ದಾಯಿತು. ಯಾರೂ ನಮ್ಮ ರೈತರ ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ. ಭಾಳ ಶೋಷಣೆಯಲ್ಲಿ ನಾವು ಬಾಳ್ತಾ ಇದ್ದೀವಿ. ಜನಪ್ರತಿನಿಧಿಗಳು ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ನಮಗೆ ನಿಮ್ಮ ಹಿತಭಾರ ನಾವೇನು ಕೇಳ್ತಾ ಇಲ್ಲ, ಅಧಿಕಾರ ಕೇಳ್ತಾ ಇಲ್ಲ, ಆಸ್ತಿ ಕೇಳ್ತಾ ಇಲ್ಲ. ರೈತರ ಮಕ್ಕಳು ಉಳಿವಿಗಾಗಿ, ಭೂಮಿ ಉಳಿವಿಗಾಗಿ, ವ್ಯವಸಾಯ ಉಳಿವಿಗಾಗಿ, ಅನ್ನದಾತನ ಪ್ರಾಣ ಉಳಿವಿಗಾಗಿ ಶಾಶ್ವತವಾದಂಥ ನೀರನ್ನು ಕೇಳ್ತಾ ಇದ್ದೀವಿ. ಸ್ವಾಮಿ, ದಯವಿಟ್ಟು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮಗೆ ಶಾಶ್ವತವಾದಂಥ ನೀರು, ನಮಗೆ ಪರಮಶಿವನ ವರದಿಯನ್ನು ಜಾರಿ ಮಾಡಿ ಅಥವಾ ಯಾವುದೇ ಮೂಲದಿಂದ ನಮಗೆ ಶಾಶ್ವತವಾದಂಥ ವ್ಯವಸಾಯಕ್ಕೆ ನೀರು ಕೊಡಿ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತಿನ ಶಾಶ್ವತ ನೀರಾವರಿ ಹೋರಾಟ 14ನೇ ದಿವಸದಲ್ಲಿ ನಮ್ಮ ಜಗದ್ಗುರುಗಳಾದಂಥ ಆನಂದ ಗುರೂಜಿಯವರು ಬಂದಿರತಕ್ಕಂಥದ್ದು ನನಗೆ ಮಾತಾಡಲು ಮಾತು ಬರ್ತಾ ಇಲ್ಲ. ಯಾಕೆಂದರೆ
ಅಕಸ್ಮಿತವಾಗಿ ಗುರುಗಳು ನಂದಿಗಿರಿಧಾಮಕ್ಕೆ ಬಂದು ಈ ದಿನ ನನ್ನ ರೈತರ ಮಕ್ಕಳು ಕಷ್ಟದಲ್ಲಿದ್ದಾರಲ್ಲ ಅವರನ್ನು ನೋಡ್ಕೊಂಡು ಹೋಗೋಣ, ಆ ವೇದಿಕೆಯಲ್ಲಿ ಸ್ವಲ್ಪ ಹೆಜ್ಜೆ ಹಾಕಿ ಹೋಗೋಣ ಅಂತ ಹೇಳಿ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಆನಂದ ಗುರೂಜಿಗೆ ತಮ್ಮ ಹೋರಾಟ ಸಮಿತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು, ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಈ ಒಂದು ಮಾತನ್ನು ಆಡೋದು ಸ್ವಾಮೀಜಿಯವರಿಗೆ ಮನವಿ ಮಾಡ್ತಾ ಇದ್ದೀನಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಶಾಶ್ವತ ಕುಡಿಯುವ ನೀರಿನ ಈ ಯೋಜನೆ ಈಗಾಗಲೇ ಸಾಕಷ್ಟು ದಿನಗಳಿಂದ ಈ ಒಂದು ಶಾಂತಿಯುತವಾದಂಥ ಹೋರಾಟ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮಂದರು. ಇದು ನನ್ನ ಹುಟ್ಟೂರಲ್ಲಿ ನಡೀತಾ ಇರತಕ್ಕಂಥದ್ದು. ನನ್ನ ಹುಟ್ಟೂರು ಅಂದರೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ನನ್ನ ಅಣ್ಣ ತಮ್ಮಂದರು ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಶಾಶ್ವತ ಕುಡಿಯುವ ನೀರಿನ ಯೋಜನೆ ಇಲ್ಲಿ ಜಾರಿಯಾದರೆ ಈ ಭಾಗದ ಭೂಮಿ ನಂಬಿ ಬದುಕ್ತಾ ಇರತಕ್ಕಂತಹ ಎಲ್ಲ ರೈತ ಅಣ್ಣ ತಮ್ಮಂದರು ಸ್ವಲ್ಪ ನೆಮ್ಮದಿಯಾಗಿ ನಿಟ್ಟುಸಿರು ಬಿಡಬಹುದು. ಪ್ರತಿದಿನದ ಕಾಯಕಕ್ಕೂ ತೊಂದರೆ ಆಗ್ತಾ ಇರತಕ್ಕಂತಹ ಕಾಲ. ಈ ಭಾಗದಲ್ಲಿ 1800 ಅಡಿ ಬೋರ್ವೆಲ್ ಹಾಕೋದು ಸಹಿತ ನೀರಿಲ್ಲ. ನೀರಿಗಾಗಿ ಸಾಕಷ್ಟು ಹಾಹಾಕಾರ ಆಗ್ತಾ ಇದೆ. ಇವತ್ತು ಇಲ್ಲಿಗೆ ನಾನು ಬರಲಿಕ್ಕೂ ಒಂದು ಮಹತ್ತರವಾಗಿರ್ತಕ್ಕಂತಹ ಕಾರಣ ಇದೆ. ಅದೆಲ್ಲ ನಿಮಗೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಈಗಾಗಲೇ ಕಳಶಾ ಬಂಡೂರಿ ಮಹಾದಾಯಿ ಯೋಜನೆಯ ಆ ಒಂದು ಭಾಗದಲ್ಲಿ ನಡೀತಾ ಇರತಕ್ಕಂಥ ಹೋರಾಟ ಸಾಕಷ್ಟು ಮುಗಿಲು ಮುಟ್ಟಿದೆ. ಅದಕ್ಕಾಗಿ ನಮ್ಮೂರಿನ ನಮ್ಮ ಈ ಭಾಗದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಷೇತ್ರ ನಂದಿಗಿರಿಧಾಮ. ಇಲ್ಲಿರ್ತಕ್ಕಂಥ ಯೋಗನಂದೀಶ್ವರ, ಭೋಗನಂದೀಶ್ವರ ಬಹಳ ವಿಶೇಷವಾದ್ದು, ಪವಾಡ ಸದೃಶವಾದ್ದು. ಸಾಕಷ್ಟು ಪವಾಡಗಳನ್ನೇ ಸೃಷ್ಟಿಸುವಂಥ ಶಕ್ತಿ ಇಲ್ಲಿರ್ತಕ್ಕಂಥ ಯೋಗನಂದೀಶ್ವರ, ಭೋಗನಂದೀಶ್ವರನಲ್ಲಿದೆ. ಭಗವಂತನ ಪ್ರಾರ್ಥನೆ ಮಾಡೋಣ. ಕಳಶಾ ಬಂಡೂರಿ ಮಹಾದಾಯಿ ಆ ಜೋಡಣೆ ಜೊತೆಗೆ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಇಲ್ಲಿ ಶೀಘ್ರವಾಗಿ ಜಾರಿಯಾಗಲಿ. ಭಗವಂತ ನಿನ್ನ ಆಶೀರ್ವಾದದೊಂದಿಗೆ ಇಲ್ಲೆಲ್ಲರೂ ಅಪೇಕ್ಷೆ ಇರತಕ್ಕಂಥದ್ದು ಚಿನ್ನ ಬೆಳ್ಳಿ ವಜ್ರಕ್ಕಲ್ಲ, ಕುಡಿಯುವ ನೀರಿಗಾಗಿ, ಭೂಮಿಗಾಗಿ, ಭೂಮಿಯಲ್ಲಿ ಬೆಳೀತಕ್ಕಂತಹ ಸುಂದರವಾದಂತಹ ಬೆಳೆ ಸಮೃದ್ಧಿಗಾಗಿ. ಆ ಬೆಳೀತಕ್ಕಂತಹ ಬೆಳೆಗೋಸ್ಕರ ಒಳ್ಳೆಯ ಜಲ ಬೇಕಾಗಿದೆ. ಆ ಜಲಕ್ಕೋಸ್ಕರ ಇವತ್ತಿನ ಹೋರಾಟ ಎಲ್ಲರೂ ಸಹಿತ ರೋಡಿಗೆ ಬರಬೇಕಾಗಿದೆ. ಆದರೆ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದರಲ್ಲೂ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ, ಎಲ್ಲರೂ ಶಾಂತಿಯುತವಾದಂಥ ಹೋರಾಟ ನಡೆಸಿದ್ರೆ ಇವತ್ತಲ್ಲ ನಾಳೆ ನಮ್ಮ ಈ ಒಂದು ಹೋರಾಟಕ್ಕೆ ಭಗವಂತನ ಮನಸೋತು ನಮ್ಮ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಸ್ತಾನೆ. ಆ ಸಿದ್ಧಿಸೋದಕ್ಕೋಸ್ಕರನೇ ಇವತ್ತು ಸಾಂಬ ಸದಾಶಿವನಲ್ಲಿ ಅಭಿಷೇಕಕ್ಕಾಗಿ ಮಹಾಭಿಷೇಕ, ರುದ್ರಾಭಿಷೇಕ, ಸ್ವಾಮಿಗೆ ನಡೀತಕ್ಕಂತಹ ಪ್ರಾಕಾರೋತ್ಸವ, ಇದೆಲ್ಲಕ್ಕೋಸ್ಕರ ನಾವಿಲ್ಲಿ ಬಂದ್ವಿ. ಇಂಥ ಒಂದು ಸೌಭಾಗ್ಯ. ಆದರೆ ರೈತರ ಸಂಕಷ್ಟದಲ್ಲಿರೋದ್ರಿಂದ ರೈತರ ಪರವಾಗಿ ಮಾಡಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಮಹಾಭಿಷೇಕದ ಸಂಕಲ್ಪ ಎಲ್ಲ ನನ್ನ ರೈತ ಅಣ್ಣ ತಮ್ಮಂದರು ತೃಪ್ತಿಕರವಾಗಿ ಅವರ ಅಪೇಕ್ಷೆಗಳನ್ನು ಶೀಘ್ರವಾಗಿ ಸಿದ್ಧಿಸುವಂಥ ರೀತಿಯಲ್ಲಿ ಭಗವಂತ ಒಲಿಲಿ, ಭಗವಂತನ ಆಶೀರ್ವಾದ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೇನೆ. ಹಾಗೆ ಚಿಕ್ಕಬಳ್ಳಾಪುರದ ಈ ಸುತ್ತಮುತ್ತ ಇರತಕ್ಕಂಥ ಅವರ ಸಮಸ್ಯೆ, ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ ಇವರ ಹೋರಾಟ, ಈ ಹೋರಾಟದಲ್ಲೂ ನಾನು ಸಹಿತ ಇವರ ಜೊತೆ ಸದಾ ಇದ್ದು ಇವರ ಹೋರಾಟವನ್ನು ಸಾಧ್ಯವಾದಷ್ಟು ಮಟ್ಟಿಗೆ ನಾನೆಲ್ಲರಲ್ಲೂ ಕೇಳೋದಿಷ್ಟೇ, ಶಾಂತಿಯುತವಾದಂತಹ ನೆಮ್ಮದಿಯುತವಾದಂತಹ ಹೋರಾಟ ನಡೆಸಿ ಒಂದು ದಿನ ತಡವಾದರೂ ಸಹಿತ ಆದ್ದರಿಂದ ಒಳ್ಳೆ ಫಲವನ್ನು ನಾವು ಸಿದ್ಧಿಪಡಿಸ್ಕೊಳ್ಳೋಣ. ಆ ಸಿದ್ಧಿ ಆಗುತ್ತೆ. ಸಾಂಬ ಸದಾಶಿವನ ಅನುಗ್ರಹ ಆಗಿದೆ. ಅನುಗ್ರಹದೊಂದಿಗೆ ನಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಈ ಎಲ್ಲ ನನ್ನ ಅಣ್ಣ ತಮ್ಮಂದರನ್ನು ಮಾತಾಡಿಸ್ಕೊಂಡು ಹೊರಡ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಬರಿದಾಯಿತು ಬಯಸೀಮೆ ಒಡಲು. ನಿಜಕ್ಕೂ ಈ ಮಾತು ಕೇಳಿದ್ರೇ ಎಂತಹವ್ರ ಮನಸ್ಸು ಸಹಿತ ಕಲಕತ್ತೆ. ಈಗಾಗಲೇ ಸಾಕಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಅಲ್ಪ ಸ್ವಲ್ಪ ಸಾಲಕ್ಕೆ ಸಾಲವನ್ನು ತೀರಿಸಲಿಕ್ಕೆ ದಾರಿ ಇಲ್ಲದಿರಾ, ಸರಿಯಾದ ಸಕಾಲಕ್ಕೆ ಮಳೆ ಇಲ್ಲದಿರಾ, ಭೂಮಿಗೆ ಸರಿಯಾದಂತಹ ನೀರಿನ ವ್ಯವಸ್ಥೆ ಇಲ್ದಿರಾ, ಬೆಳೆದಂತಹ ಬೆಳೆಗೆ ಸರಿಯಾದ ಮೌಲ್ಯ ಸಿಗದಿರಾ ನಿಟ್ಟುಸಿರು ಬಿಡ್ತಿರ್ತಕ್ಕಂತಹ ರೈತ ಬಾಂಧವರು ಸಾಕಷ್ಟು ಜನ ಆಗ್ತಿದ್ದಾರೆ. ಎಲ್ಲ ರೈತ ಅಣ್ಣ ತಮ್ಮಂದರಲ್ಲೂ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವರು ಹೇಳೋದಿಷ್ಟೇ, ದುಡುಕಬೇಡಿ, ದುಡುಕಿ ತೀರ್ಮಾನ ತಂದ್ಕೋಬೇಡಿ, ಹುಚ್ಚು ತೀರ್ಮಾನ ಮಾಡಿಕೊಂಡು ಅಕಾಲ ಮೃತ್ಯುವಿಗೆ ಯಾರೂ ಶರಣಾಗೋದು ಬೇಡ. 2 ದಿವಸ ತಡ ಆದರೂ ಸಹಿತ ನೆಮ್ಮದಿಯಾಗಿ ಒಳ್ಳೆಯ ಸುಂದರವಾದಂತಹ ಒಳ್ಳೆಯ ಬದುಕಿನಲ್ಲಿ ಒಳ್ಳೆಯ ಜೀವನವನ್ನು ಸಾಗಿಸುವಂಥ ನಿಟ್ಟಿನಲ್ಲಿ ಶಿವನ ಅನುಗ್ರಹ ಇದೆ. ಎಲ್ಲರಿಗೂ ಸಾಂಬ ಸದಾಶಿವನ ಅನುಗ್ರಹದಿಂದ ನಿಮ್ಮೆಲ್ಲರ ಅಪೇಕ್ಷೆ ಈಡೇರಿಸಲಿಕ್ಕಾಗಿ ಭಗವಂತ ಇದ್ದಾನೆ. ಭಗವಂತನ ನಿಜಕ್ಕೂ ಪ್ರತಿಯೊಬ್ಬರಿಗೂ ದಾರಿದೀಪವಾಗಿದ್ದಾನೆ. ಕಷ್ಟ ಶಾಶ್ವತ ಅಲ್ಲ. ಹಾಗೆ ಸುಖ ಬರುವವರೆಗೂ ಕಾಯಬೇಕಾದ್ದು ಮನುಷ್ಯನ ಜೀವನ. ಸುಖ ಕಷ್ಟ ಇವೆರಡರೂ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಯಾರೊಬ್ಬರು ನಿಮ್ಮ ತೀರ್ಮಾನದ ನಿಲುವುಗಳನ್ನು
ಬಹಳಷ್ಟು ಉದ್ದಟತನವಾಗಿ ಮುಂಭಾಗಕ್ಕೆ ಆಲೋಚನೆ ಮಾಡದಿರ ಸಮಾಧಾನಕರವಾಗಿ ನೆಮ್ಮದಿಯುತವಾಗಿ ಬಂದಂಥ ಸಮಸ್ಯೆ ಕಷ್ಟ ಏನೇ ಬರಲಿ ಹೆದರಿಸೋ ಶಕ್ತಿ ಕೊಡಪ್ಪ ಅಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಒಂದು ಹೋರಾಟ ಏನಿದೆ ಇದು ಶಾಂತಿಯುತವಾಗಲಿ ಆದಷ್ಟು ಬೇಗ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಎಲ್ಲ ಅಣ್ಣ ತಮ್ಮಂದಿರಿಗೂ ನಾನು ಸದಾಕಾಲ ನಿಮ್ಮ ಜೊತೆಲಿದ್ದೀನಿ ಇರ್ತೀನಿ ಅಂತ ಸಹಿತ ನಾನು ಈ ಮಾತು ತಿಳಿಸ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋದಾ? ಖಂಡಿತಮ್ಮ, ಪಂಚಾಂಗ ಶ್ರವಣ ಮಾಡೋಣ. ನಂದಿಗ್ರಾಮವನ್ನು ನೋಡಿದ್ರಿ, ಅಲ್ಲಿಂದ ಒಂದು ರಹಸ್ಯವನ್ನು ತಿಳಿಸ್ತೀನಿ ಅಂತ ನಾನು ಹೇಳಿದ್ದೆ. ಆ ಕ್ಷೇತ್ರದಲ್ಲಿ ಮದುವೆ ಆಗದಿರತಕ್ಕಂಥ ಹೆಣ್ಣುಮಕ್ಕಳಿರಲಿ ಅಥವಾ ಮದುವೆ ಆಗಿ ಸಂತಾನ ವಿಳಂಬ ಇರತಕ್ಕಂಥವರಿರಲಿ ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ದು ಈ ಸಮಸ್ಯೆಯಿಂದ ಹೊರಗಡೆನೇ ಬರಲಿಕ್ಕಾಗಲ್ಲ, ಭಗವಂತ ನನ್ನ ಕಡೆ ದಿನಗಳು ಎಣಿಸ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ. ಅಂಥವ್ರಿಗೂ ಸಹಿತ ಒಂದು ಸೂಕ್ತ ಪರಿಹಾರ ಅಲ್ಲಿದೆ. ಕಾರಣ ಆ ತ್ರ್ಯಂಬಕೇಶ್ವರನ ದರ್ಶನದಿಂದಲೇ ಎಷ್ಟೋ ಪಾಪಕರ್ಮಗಳು ದೂರ ಆಗುತ್ತೆ. ಜೊತೆಗೆ ನೀವು ಈ ಕಾರ್ಯಕ್ರಮವನ್ನು ಬಹಳ ಶ್ರದ್ಧೆಯಿಂದ ವೀಕ್ಷಣೆ ಮಾಡಿದರೆ ಇಲ್ಲಿ 2 ವಿಶೇಷವಾದಂತಹ ರಹಸ್ಯಗಳನ್ನು ನೀವು ನೋಡಿದ್ದೀರಿ. ಒಂದು, ನಾನು ಪ್ರಪ್ರಥಮ ಮಾತಾಡಿದಂತಹ ಸ್ಥಳ ಗಣಪತಿ. ಇಲ್ಲಿನ ಗಣಪತಿ ಬಹಳ ವಿಶೇಷ. ನೀವು ಸಾಕಷ್ಟು ದೇವಾಲಯಗಳನ್ನು ಸುತ್ತಿರಬಹುದು, ಸಾಕಷ್ಟು ಆಲಯಗಳಲ್ಲಿ ದರ್ಶನ ಮಾಡಿರಬಹುದು. ಆದರೆ ಗರ್ಭಗುಡಿಯ ಮುಂಭಾಗದಲ್ಲಿ ಸ್ವಾಮಿಯ ಬಲಭಾಗದಲ್ಲಿರ್ತಕ್ಕಂಥ ಅಂದರೆ ಆ ಆವರಣದಲ್ಲೇ ಇರ್ತಕ್ಕಂತಹ ಗಣಪ ಇದ್ದಾನಲ್ಲ, ಇದು ಬಹಳ ವಿಶೇಷ. ಜೊತೆಗೆ ಇಲ್ಲಿನ ಸ್ವಾಮಿಯ ವಿಗ್ರಹವನ್ನು ಯಾವ ಋಷಿಮುನಿಗಳು ಪ್ರತಿಷ್ಠಾಪನೆ ಮಾಡಿದ್ರು, ಯಾವ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು, ಆ ಸ್ವಾಮಿಯ ಜಲವನ್ನು ಅಭಿಷೇಕವಾದಂತಹ ಜಲವನ್ನು ಅಮೃತಕ್ಕೆ ಸಮಾನವಾಗಿದ್ದು ಅಂತ ಹೇಳ್ತಾರೆ. ಅದಷ್ಟೇ ಅಲ್ಲ, ಇಲ್ಲಿ ಗಣಪತಿ ಹತ್ರ ನೀವು ಯಾವ ಸಂಕಲ್ಪವನ್ನು ಮಾಡಿದ್ರೂ ಆ ಸಂಕಲ್ಪ ಶೀಘ್ರವಾಗಿ ಸಿದ್ಧಿಯಾಗುತ್ತೆ. ಇದಾದ ನಂತರ ಮತ್ತೊಂದು ತೀರ್ಥ ಗಣಪತಿ ಅಂತ ನೋಡಿದ್ರಿ. ತೀರ್ಥ ಗಣಪತಿಯಲ್ಲಿರ್ತಕ್ಕಂಥ ಶಕ್ತಿ ಬಹಳ ಅಪಾರ. ಇವತ್ತಿಗೂ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಎಲ್ಲವನ್ನೂ ಸಹಿತ ದರ್ಶನ ಆಗಿ ಪುನಃ ಆಚೆ ಬಂದು ಪ್ರದಕ್ಷಿಣೆ ಮಾಡುವಾಗ ತೀರ್ಥ ಗಣಪತಿಯ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾರೆ ಭಕ್ತರು. ಈ ತೀರ್ಥ ಗಣಪತಿಯ ವಿಶೇಷ ರಹಸ್ಯ ಇದಷ್ಟಿಷ್ಟಲ್ಲ, ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ನಾನು ಮುಂದಿನ ಭಾಗಗಳನ್ನು ತಿಳಿಸ್ತೀನಿ, ಕಾರಣ ಸಮಯದ ಅಭಾವ. ಇನ್ನು ಕಳಶಾ ಬಂಡೂರಿ ಮಹಾದಾಯಿ ಜೋಡಣೆ, ಆ ಭಾಗದ ರೈತ ಅಣ್ಣ ತಮ್ಮಂದರಿಗೆ ಅವರ ಒಂದು ಸಂಕಷ್ಟಗಳು ಸಾಕಷ್ಟಿತ್ತು. ಹಾಗೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಅವರು ಆ ಸುತ್ತಮುತ್ತ ಇರ್ತಕ್ಕಂಥವರು ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ ಅವರು ಸಾಕಷ್ಟು ಶ್ರಮವಹಿಸ್ತಾ ಇದ್ದರು. ಇವರಿಬ್ಬರ ಸಮಸ್ಯೆಯನ್ನು ಆಲೋಚನೆ ಮಾಡಿ ಆ ಭೋಗನಂದೀಶ್ವರ ಯೋಗನಂದೀಶ್ವರನ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಸ್ವಾಮಿಗೆ ನಡೆದಂತಹ ಒಂದು ಅಭಿಷೇಕ, ಆ ಮಹಾಭಿಷೇಕ ಪ್ರಸಾದದಿಂದ ಆದಷ್ಟು ಬೇಗ ಶೀಘ್ರವಾಗಿ ಅವರ ಆಸೆ ಆಕಾಂಕ್ಷೆಗಳು ಈಡೇರಲಿ, ನಮ್ಮ ದೇಶದ ಬೆನ್ನೆಲುಬಾಗಿರ್ತಕ್ಕಂತಹ ರೈತರ ಕುಟುಂಬ ಸದಾಕಾಲ ನೆಮ್ಮದಿಯುತವಾಗಿರಲಿ, ಅವರು ಅಪೇಕ್ಷೆ ಪಡ್ತಾ ಇರತಕ್ಕಂಥದ್ದು ಅವರು ಬೆಳೀತಾ ಇರತಕ್ಕಂತಹ ಬೆಳೆ ಆ ಭೂಮಿಗೆ ಸದಾಕಾಲ ತಂಪಿನಿಂದ ಇರಲಿ ಅಂತ. ಅಥವಾ ಯಾರೊಬ್ಬರ ಸ್ವಾರ್ಥಕ್ಕಾಗಿ ಮನೆಗೆ ಎಷ್ಟು ಬೇಕೋ ಅಷ್ಟು ಮನೆ ತುಂಬ ನೀರು ತುಂಬಿಕೊಳ್ಳಿಕ್ಕೆ ಆಗೋದಿಲ್ಲ. ಭೂಮಿ ತಂಪಿದ್ದರೆ ಒಳ್ಳೆ ಬೆಳೆ ಬರುತ್ತೆ. ಬಂದಂತಹ ಬೆಳೆ ಒಬ್ಬ ತಿನ್ನಲಿಕ್ಕಾಗೋದಿಲ್ಲ, ರಾಜ್ಯದಲ್ಲಿ ಸಾಕಷ್ಟು ಜನ ಊಟ ಮಾಡಬಹುದು. ನಿಸ್ವಾರ್ಥ ಮನೋಭಾವದಿಂದ ಅಪೇಕ್ಷೆ ಪಡ್ತಕ್ಕಂಥ ಯಾವುದೇ ಒಂದು ಅಪೇಕ್ಷೆಗಳಾದರೂ ಶೀಘ್ರವಾಗಿ ಭಗವಂತ ಅದನ್ನು ಕರುಣಿಸ್ತಾನೆ. ಯಾಕೆಂದರೆ ಇಲ್ಲಿ ಯಾರೊಬ್ಬರ ಸ್ವಾರ್ಥ ಇಲ್ಲ. ಯಾರೊಬ್ಬರು ತಮಗೆ ಬೇಕಾದ್ದು ನನಗೊಬ್ಬನಿಗೆ ಕೊಡೆಯ, ನನ್ನ ಹೆಂಡತಿ ಮಕ್ಕಳು ಕೊಡೆಯ, ಅಥವಾ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನು ಕೊಡಪ್ಪ ಅಂತ ಹೇಳಿ ಭಗವಂತನ ಹತ್ರ ಮೊರೆ ಹೋಗ್ತಿಲ್ಲ. ಎಲ್ಲರ ಅಪೇಕ್ಷೆ ಜಲಕ್ಕೋಸ್ಕರ, ಶುದ್ಧ ಜಲಕ್ಕೋಸ್ಕರ, ಶಾಶ್ವತವಾದಂತಹ ಕುಡಿಯೋ ನೀರಿನ ಯೋಜನೆಗೋಸ್ಕರ. ಕಳಶಾ ಬಂಡೂರಿ ಮಹಾದಾಯಿ ಜೋಡಣೆ ಆದರೆ ಆ ಭಾಗದ ರೈತರು ನೆಮ್ಮದಿಯಾಗಿ ಪಶು ಪಕ್ಷಿ ಪ್ರಾಣಿಗಳು ಎಷ್ಟೋ ಜಾನುವಾರುಗಳಿಗೆ ನೀರಿಲ್ದಿರ ಒಣಗ್ತಾ ಇದೆ. ಆದರೆ ಈ ನೀರು ಇಲ್ಲಿ ಉದ್ಭವಿಸ್ತಕ್ಕಂತಹ ಆ ಸುಂದರವಾದಂತಹ ವಿಶೇಷವಾದಂತಹ ಆ ಸಿಹಿನೀರು ಸಮುದ್ರದ ಪಾಲಾಗ್ತಾ ಇದೆ. ಅದಕ್ಕಾಗಿ ಅವರ ಹೋರಾಟ ನಡೀತಾ ಇದೆ. ಇದಕ್ಕಾಗಿ ರಾಜ್ಯದ ದೇಶದ ಜನ ಅವರ ಜೊತೆಗೆ ನಾವು ಕೈ ಜೋಡಿಸಬೇಕು, ಅವರಿಗೆ ಒಂದು ಸಹಾಯವನ್ನು ಮಾಡಬೇಕು. ಈ ಸಮಯದಲ್ಲಿ ರೈತರಿಗೆ ಬೆನ್ನುಗಾವಲಾಗಿ ನಾವು ನಿಂತರೆ ನಮ್ಮ ನಿಮ್ಮೆಲ್ಲರ ಜೀವನ ಪಾವನವಾಗುತ್ತೆ. ಯಾಕೆಂದರೆ ಅನ್ನವೇ ಇಲ್ಲ ಅಂದರೆ ಮನುಷ್ಯ ಬದುಕೋದೆಲ್ಲಿಂದ? ಹೊಟ್ಟೆಗೆ ಅನ್ನ ಬೇಕು, ಕುಡಿಲಿಕ್ಕೆ ಜಲ ಬೇಕು. ಜಲ ಇಲ್ಲ ಅಂದರೂ ಅನ್ನ ಇಲ್ಲ, ಅನ್ನ ಇಲ್ಲ ಅಂದರೂ ಜಲ ಇಲ್ಲ. ಒಟ್ಟು ಅನ್ನ ಜಲ ಮನುಷ್ಯನ ಒಳಿತಿಗಾಗಿ, ಮನುಷ್ಯನ ಉಳಿವಿಗಾಗಿ. ಆ ಮನುಷ್ಯನ ಉಳಿಬೇಕಾದ್ರೆ ಈ ಜಲ ಬೇಕು, ಅನ್ನ ಬೇಕು. ಇದಕ್ಕಾಗಿ ನಮ್ಮ ದೇಶದ ನಾಯಕರು ಹಾಗೂ ಈ ಒಂದು ಭಾಗದಲ್ಲಿ ಯಾರ ಕೈಲಿ ಇದೆ ಈ ಒಂದು ವಿಚಾರ ಅಂದರೆ ಈ ಒಂದು ನಿಲುವು ತೆಗೆದುಕೊಂಡ್ರೆ ಎಲ್ಲರೂ ಸಮಾಧಾನಕರವಾಗಿ ಎಲ್ಲರ ಜೀವನ ಸುಖಮಯವಾಗುತ್ತೆ ಅಂದರೆ ಇದಕ್ಕೆ ಯಾವೊಬ್ಬ ನಾಯಕರ ಕೈಲಿ ಒಂದು ರಹಸ್ಯ, ಈ ವಿದ್ಯೆ ಇದೆಯೋ? ದಯವಿಟ್ಟು ನಾವು ಈ ವೇದಿಕೆಯಿಂದ ಕೇಳ್ತಾ ಇರ್ತಕ್ಕಂಥದ್ದಿಷ್ಟೇ, ಆ ನಾಯಕರ ಮನಸೊಲಿಸಿ, ಆ ನಾಯಕರ ಒಂದು ವಿಶೇಷವಾದಂತಹ ಮನಸ್ಸಿಗೆ ಶಿವನ ಅನುಗ್ರಹವಾಗಿ
ಶೀಘ್ರವಾಗಿ ಈ ಸಂಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ನಮ್ಮ ರೈತರಿಗೆ ಅನುಗ್ರಹ ಆಗಲಿ, ರೈತರು ನೆಮ್ಮದಿಯಾಗಿರಲಿ ಅನ್ನೋ ಒಂದು ಮಹದಾಸೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದ್ದು. ಒಳ್ಳೆಯದಾಗಲಿ. ಸದಾ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಾನೊಬ್ಬನಲ್ಲ, ನಮ್ಮ ಇಡೀ ಮಹರ್ಷಿವಾಣಿ ತಂಡ ನಿಮ್ಮ ಜೊತೆಯಲ್ಲಿದೆ. ನಮ್ಮ ಜೀ ಕನ್ನಡ ವಾಹಿನಿ ಸದಾ ನಿಮ್ಮ ಜೊತೆಯಲ್ಲಿದೆ ಅಂತ ನಾನು ಈ ವಿಚಾರ ತಿಳಿಸ್ತಾ, ಇನ್ನು ಪಂಚಾಂಗ ಶ್ರವಣ, ರಾಶಿಫಲ ಸಾಕಷ್ಟು ಇದೆ. ಜೊತೆಗೆ ಈ ನನ್ನ ವೇದಿಕೆಯಲ್ಲಿ ಕೂತು ಮಹರ್ಷಿವಾಣಿ ವೀಕ್ಷಕರಲ್ಲಿ ಮತ್ತೊಂದು ಮನವಿ ಇಟ್ಟಿದ್ದೇನೆ. ಇವತ್ತು ರಾಶಿಫಲ ತಡವಾಗಿದೆ, ಅನ್ಯತಾ ಭಾವಿಸಬೇಡಿ. ಯಾಕೆಂದರೆ ಎಲ್ಲ ರೈತ ಅಣ್ಣ ತಮ್ಮಂದರು ಅವರು ಚೆನ್ನಾಗಿದ್ದರೆ, ಸಾಂಬ ಸದಾಶಿವನ ಅನುಗ್ರಹ ನಮಗೂ ನಿಮಗೂ ಆದರೆ ನಮ್ಮ ರಾಶಿಫಲವೂ ಸಹಿತ ನೆಮ್ಮದಿಯಾಗಿರುತ್ತೆ. ಜೊತೆಗೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ಸ್ವಲ್ಪ ಹೊತ್ತು ಕಾಯ್ತಾ ಇರಿ, ಮುಂದಿನ ಭಾಗದಲ್ಲಿ ರಾಶಿಫಲವನ್ನು ತೆಗೆದುಕೊಳ್ತೇನೆ. ಗುರುಜಿ, ರಾಶಿ ಫಲಗಳಿಗೆ ಎಲ್ಲರೂ ಕಾಯ್ತಾ ಇರ್ತಾರೆ, ಪ್ರಾರಂಭ ಮಾಡೋಣ ಗುರುಜಿ. ಖಂಡಿತಮ್ಮ, ರಾಶಿಫಲವನ್ನು ಹೇಳ್ತೀನಿ. ಹಾಗೆ ಹರಿದ್ರ ಗೌರಿಯ ಅನುಷ್ಠಾನ ನಾನು ಆಗಲೇ ಪ್ರಾರಂಭಿಸಿದ್ದೆ, ಅದರ ಪೂರ್ವವಾದಂಥ ಸಂಪೂರ್ಣ ಮಾಹಿತಿನ ಚುಟುಕಾಗಿ ತಿಳಿಸ್ಬಿಡ್ತೇನೆ. ಅನುಷ್ಠಾನಕ್ಕೆ ಬರ್ತಕ್ಕಂಥವ್ರು, ಹರಿದ್ರ ಗೌರಿಯ ಅನುಷ್ಠಾನ ಅರಸೀಕೆರೆಯಲ್ಲಿ ನಡೀತಾ ಇದೆ. ತಾಯಿಯ ಸಾನ್ನಿಧ್ಯದಲ್ಲಿ ವಿಶೇಷವಾದಂಥ ಇವತ್ತಿನ ದರ್ಶನ ಒಂದು ಮಹಾಭಾಗ್ಯವೇ ಸರಿ. ಯಾಕೆಂದರೆ ಗೌರಿ ಪೂಜೆ ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಅದರಲ್ಲೂ ಅರಿಶಿಣದ ಗೌರಿ ಅಂದರೆ ಅದು ಮತ್ತಷ್ಟು ವಿಚಾರ. ಯಾವುದೇ ಅನುಷ್ಠಾನದಲ್ಲಿ ತಾವೆಲ್ಲರೂ ನೋಡ್ತಿರ್ತೀರಿ, ಒಂದಿಷ್ಟು ದಬ್ಬ ಅಂದರೆ ಒಂದು ಹೆಬ್ಬೆಟ್ಟಿನಷ್ಟು ಅರಿಶಿಣದ ಗೌರಿಯನ್ನು ಮಾಡಿ ಪೂಜೆಗೆ ಕೂತ್ಕೊಳ್ತಕ್ಕಂಥದ್ದು, ಪೂಜೆಗೆ ಕೂಡಿಸ್ಕೊಳ್ತಕ್ಕಂಥದ್ದು ವಿಶೇಷ ಇರುತ್ತೆ. ಅಂತಹದರಲ್ಲಿ ಇವತ್ತಿನ ದಿವಸ ಹರಿದ್ರ ಗೌರಿಯ ಅನುಷ್ಠಾನ ತಾಯಿಯ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ನಡೀತಾ ಇರತಕ್ಕಂಥ ಈ ಅನುಷ್ಠಾನಕ್ಕೆ ತಾವೆಲ್ಲರೂ ಯಾರ್ಯಾರು ಈ ಅನುಷ್ಠಾನಕ್ಕೆ ಬರ್ತಿದ್ದೀರಿ, ಬರುವಂತಹವರು ಒಂದು ತಟ್ಟೆ, ಪಂಚಪಾತ್ರೆ, ಉದ್ಧರಣೆ, ಅರಿಶಿನ ಕುಂಕುಮ, ಜೊತೆಗೆ ಒಂದು ಮಂಗಳಾರತಿ ಹಲಗೆ, 2 ದೀಪದ ಸ್ವರಳು, ಇದಿಷ್ಟನ್ನು ವ್ಯವಸ್ಥೆ ಮಾಡಿಕೊಂಡು ಬನ್ನಿ. ಹಾಗೆ ಬರಬೇಕಾದ್ರೆ ಒಂದು ಸ್ವಲ್ಪ ಯಥೇಚ್ಛವಾಗಿ ಅರಿಶಿನ ಕುಂಕುಮ ತಗೊಂಬನ್ನಿ. ಇದು ದೇವಸ್ಥಾನದ ಆಡಳಿತ ಮಂಡಳಿ, ದೇವಾಲಯದ ಆಡಳಿತ ಮಂಡಳಿಯವರು ಸಹಿತ ಅಲ್ಲಿ ಬೇಕಾದಂಥ ಪೂಜಾ ಸಾಮಗ್ರಿಗಳನ್ನು ಸಿದ್ಧತೆ ಮಾಡಿಟ್ಟಿದ್ದಾರೆ. ನಿಮಗೆ ಇಚ್ಛೆ ಇದ್ದರೆ ಅಲ್ಲೂ ನೀವು ತೆಗೆದುಕೊಳ್ಬಹುದು. ಆದರೂ ನೀವು ಸಹಿತ ಮನೆಯಿಂದ ಬರಬೇಕಾದ್ರೆ ಬರಿಗೈ ಬೀಸ್ಕೊಂಡು ಬರಬಾರ್ದು. ಹೆಣ್ಣುಮಕ್ಕಳು ಯಾರೇ ಮನೆಗೆ ಹೋಗಬೇಕಾದ್ರೂ, ಯಾರ ಮನೆಗೆ ಬರಬೇಕಾದ್ರೂ, ಹಾಗೆ ಯಾವುದೇ ದೇವಾಲಯಕ್ಕೆ ಹೋಗಬೇಕಾದ್ರೂ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಬರತಕ್ಕಂಥದ್ದು ಧರ್ಮ. ಅದು ನಮ್ಮ ಹಿಂದೂ ಸಂಪ್ರದಾಯ, ಸನಾತನ ಧರ್ಮ. ಆ ಧರ್ಮಕ್ಕೆ ಯಾವತ್ತೂ ನಾವು ತಲೆ ಬಗ್ಗಿಸ್ಬೇಕೇ ವಿನಃ ಧರ್ಮದ ಎದುರು ನಿಂತು ನಾವು ನೋಡಬಾರ್ದು, ಧರ್ಮದ ಎದುರು ನಿಂತು ಮಾತಾಡೋದು. ಯಾಕೆಂದರೆ ಒಂದು ಶಕ್ತಿ ಇದೆ ಅಂತ ನಂಬಿರ್ತಕ್ಕಂಥವ್ರು ನಾವೆಲ್ಲ. ಆ ಶಕ್ತಿಯ ಹಿಂದೆ ಏನೆಲ್ಲ ರಹಸ್ಯ ಇದೆ, ಶಕ್ತಿಯ ಹಿಂದೆ ಇರ್ತಕ್ಕಂಥ ಎಂತಹ ಪವಾಡ ಅಂತಕ್ಕಂಥದ್ದನ್ನು ನಮ್ಮ ಹಿಂದೂ ಸಮಾಜದಲ್ಲಿ, ಅದರಲ್ಲೂ ಧಾರ್ಮಿಕದಲ್ಲಿ ಒಂದು ಇರ್ತಕ್ಕಂತಹ ವಿಶೇಷತೆ ಇರತಕ್ಕಂಥ ಅನುಷ್ಠಾನಗಳು ಎಲ್ಲರಿಗೂ ತಿಳಿದಿರುವಂಥ ವಿಚಾರ. ಹಾಗಾಗಿ ಬರ್ತಕ್ಕಂಥವ್ರು ಇಷ್ಟ ಅನುಷ್ಠಾನವನ್ನು ಸಿದ್ಧತೆ ಮಾಡಿಕೊಂಡು ಬನ್ನಿ, ಬೇಗ ಬನ್ನಿ. ಬಂದು ನಿಮ್ಮ ಸ್ಥಳದಲ್ಲಿ ನೀವು ಕೂತು ನೂಕು ನುಗ್ಲು ಮಾಡ್ಕೊಳ್ದಿರ ತಾಯಿಯ ಅನುಷ್ಠಾನಕ್ಕೆ ಆದಷ್ಟು ಬೇಗ ಗರ್ಭಗುಡಿಯಲ್ಲಿರ್ತಕ್ಕಂಥ ತಾಯಿ ದರ್ಶನ ಮಾಡಿ ನಿಮ್ಮ ಆಸ್ಥಾನದಲ್ಲಿ ಕೂತ್ಕೊಳ್ಳಿ. ಅಲ್ಲಿ ವಿಶೇಷವಾದಂತಹ ಒಂದು ಅನುಷ್ಠಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೇನು ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನನ್ನ ಪ್ರಯಾಣ ಅರಸೀಕೆರೆಯತ್ತ ನಾನು ಬರ್ತಿದ್ದೇನೆ. ಎಲ್ಲರೂ ಬನ್ನಿ, ಅಲ್ಲಿ ಕೂತು ಮಾತಾಡೋಣ. ಒಳ್ಳೆಯದಾಗಲಿ. ಇನ್ನು ಪಂಚಾಂಗ ಶ್ರವಣ, ದರ್ಪಣಾಂಜನ, ರಾಶಿಫಲ ಈಗ ಶುರು ಮಾಡೋಣ. ಅಂಬಾ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಶ್ರೀ ಮನ್ಮಥನಾಮ ಸಂವತ್ಸರೇ ದಕ್ಷಿಣಾಯನೆ ವರ್ಷ ಋತು ಭಾದ್ರಪದ ಮಾಸ ಕೃಷ್ಣ ಪಕ್ಷ 6/10/2015. ನಿನ್ನೆ ಬಹಳ ವಿಶೇಷವಾಗಿತ್ತು ಅನುಷ್ಠಾನ. ಜೊತೆಗೆ ಇವತ್ತಿನ ಅನುಷ್ಠಾನವು ಅಷ್ಟೇ ವಿಶೇಷವಾಗಿದೆ. ಮಂಗಳವಾರ ನವಮಿ, ಪುನರ್ವಸು ನಕ್ಷತ್ರ. ಮಂಗಳವಾರ ಇರ್ತಕ್ಕಂಥದ್ದು ದೇವಿಯ ಆರಾಧನೆಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು. ಪುನರ್ವಸು ಮಹಾನಕ್ಷತ್ರವಾಗಿರ್ತಕ್ಕಂಥದ್ದು. ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವೂ ವಿಶೇಷವೇ. ಪಂಚಾಂಗ ಅದಕ್ಕಾಗಿ ಹೇಳ್ತಕ್ಕಂಥದ್ದು. ಪ್ರತಿದಿನ ಪಂಚಾಂಗ ಕ್ರಮ ತಿಳ್ಕೊಳ್ಳಿ, ಪಂಚಾಂಗದಲ್ಲಿರ್ತಕ್ಕಂಥ ಕೆಲವು ರಹಸ್ಯಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಅಂತ. ಯಾಕೆಂದರೆ ಪಂಚಾಂಗ ಶಾಸ್ತ್ರ ಅಂತಕ್ಕಂಥದ್ದು ಅಷ್ಟು ವಿಶೇಷವಾಗಿರತಕ್ಕಂಥದ್ದು. ನಮ್ಮ ದಿನಚರಿಯನ್ನು, ನಮ್ಮ ದಿನದ ಬೆಳಗಿನ ನಿತ್ಯ ಕರ್ಮಾನುಷ್ಠಾನವನ್ನು ಶುರು ಮಾಡಬೇಕಾದರೆ ಪಂಚಾಂಗ ಮತ್ತು ಪಂಚಾಂಗದಲ್ಲಿರ್ತಕ್ಕಂಥ ರಹಸ್ಯ, ರಾಶಿಫಲ ಇದೆಲ್ಲವೂ ಬಹಳ ವಿಶೇಷವೇ. ಓಂ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಇನ್ನು ಅಗೋಯಿಗೋ ಅಂದರೆ ಬೀದರಿಗೆ ಬರ್ತಕ್ಕಂತಹ ಕಾಲ. ಬಿಜಾಪುರ ನಮ್ಮ ಬೀದರಿಗೆ ಬರ್ತಕ್ಕಂತಹ ಕಾಲ ಸಮೀಪಿಸ್ತಾ ಇದೆ. ಸದ್ಯದ ದಿನದಲ್ಲಿ
ನಾನು ಬೀದರ್ಗೆ ಬರ್ತಾ ಇದ್ದೇನೆ. ಬೀದರ್ನಲ್ಲಿ ಇರ್ತಕ್ಕಂತಹದ್ದು, ಬೀದರಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರಗಳಿದೆ. ಅಲ್ಲೂ ನನ್ನ ಅಭಿಮಾನಿ ದೇವರುಗಳು ನನ್ನದೇ ಆದಂತಹ ರೀತಿಯಲ್ಲಿ ಒಂದು ಸಂಘವನ್ನು ಕಟ್ತಿದ್ದಾರೆ. ಡಾಕ್ಟರ್ ಮಹರ್ಷಿ ಅಭಿಮಾನಿಗಳ ಸಂಘ ಅಲ್ಲಿ ಪ್ರಾರಂಭ ಆಗ್ತಿದೆ. ಅಲ್ಲಿ ಪ್ರಾರಂಭವಾಗ್ತಕ್ಕಂಥ ಈ ಸಂಘದ ಮೂಲ ಉದ್ದೇಶ ಆ ಭಾಗದಲ್ಲಿ ನೊಂದು ರೈತರಿಗೆ ಒಂದಿಷ್ಟು ಸಾಂತ್ವನ, ವಿದ್ಯಾರ್ಥಿಗಳ ಜೀವನಕ್ಕೆ ಒಂದಷ್ಟು ಅನುಕೂಲತೆಗಳು, ಹಾಗೆ ನೊಂದಿರ್ತಕ್ಕಂಥವರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಏನಾದರೂ ಒಂದಿಷ್ಟು ಸಹಾಯ ಮಾಡಲಿಕ್ಕೆ ಯಾವುದಾದ್ರು ಒಂದು ಸಂಘ ಸಂಘಟನೆ ಅಂತ ಬೇಕು. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದರು ಒಂದು ಸಂಘವನ್ನು ಉದ್ಘಾಟಿಸ್ತಾ ಇದ್ದಾರೆ. ಅಲ್ಲಿ ಮತ್ತೊಂದು ವಿಶೇಷತೆ ಇದೆ, ಜರ್ನಿ ನರಸಿಂಹ ಅಂತ ಹೇಳ್ತಕ್ಕಂಥದ್ದು. ಅಂದರೆ ನಾನು ಈಗಾಗಲೇ ನನ್ನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಬಾರಿ ತೋರಿಸಿದ್ದೇನೆ. ಸುಮಾರು ದೂರ ನೀರಿನಲ್ಲಿ ಪರಿಕ್ರಮಿಸ್ತಕ್ಕಂಥದ್ದು, ಸುಮಾರು ದೂರ ನೀರಿನಲ್ಲಿ ಗುಹೆ ಒಳಗಡೆ ಹೋದರೆ ಅಲ್ಲಿ ಒಂದು ನರಸಿಂಹನ ವಿಗ್ರಹ ಇದೆ. ಅಂತಹ ವಿಗ್ರಹ ಇರತಕ್ಕಂಥ ಸುತ್ತ ಬಿಸಿಲು, ಆ ಬಿಸಿಲುನಾಡಲ್ಲೂ ಸಹಿತ ಅಲ್ಲಿ ನೀರು ಸದಾಕಾಲ, ವರ್ಷದ 365 ದಿವಸ ಅಲ್ಲಿ ನೀರಿರುತ್ತೆ. ಅಂತಹ ಒಂದು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಬೀದರ್. ಅಲ್ಲಿ ಎಲ್ಲಿ ಈ ಸಂಘ ಉದ್ಘಾಟನೆ, ಎಲ್ಲಿಗೆ ನಾನು ಬರ್ತಾ ಇದ್ದೀನಿ, ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ವೀಕ್ಷಕರೇ, ಈಗ ರಾಶಿ ಫಲಗಳನ್ನು ಪ್ರಾರಂಭ ಮಾಡೋಣ. ಆದರೆ ಅದಕ್ಕೂ ಮುನ್ನ ಈಗಾಗಲೇ ಗುರುಜಿಯವರು ನಿಮಗೆ ತಿಳಿಸಿರೋ ಹಾಗೆ ಬೀದರ್ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ ಅಕ್ಟೋಬರ್ 10ನೇ ತಾರೀಕು, ಅಂದರೆ ಶನಿವಾರ. ಸ್ಥಳ ಮನ್ಹಳ್ಳಿ ರಸ್ತೆಯಲ್ಲಿ ಇರುವಂತಹ BVB ಕಾಲೇಜು ಆವರಣದಲ್ಲಿ ಗುರುಗಳ ಅಭಿಮಾನಿಗಳು ಕಟ್ಕೊಂಡಿರುವಂತಹ, ಬಹಳ ಪ್ರೀತಿ ಇಟ್ಟು ಅಭಿಮಾನ ಇಟ್ಟು ಕಟ್ಕೊಂಡಿರುವಂತಹ ಅಭಿಮಾನಿಗಳ ಬಳಗದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಗುರುಜಿಯವರು ಆಗಮಿಸ್ತಾ ಇದ್ದಾರೆ. ಹಾಗೆಯೇ ಅವತ್ತಿನ ದಿನ ತುಲಾಭಾರ ಕಾರ್ಯಕ್ರಮ ಇರುತ್ತೆ. ಮಹರ್ಷಿ ಸಾಂತ್ವನ, ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ಇರುತ್ತೆ. ಹಾಗಾಗಿ ನೀವು ಅವತ್ತಿನ ದಿನ ಅಕ್ಟೋಬರ್ 10ನೇ ತಾರೀಕು ಶನಿವಾರ ಬೀದರ್ಗೆ ಆಗಮಿಸಿ ಗುರುಜಿಯವರನ್ನ ಭೇಟಿ ಮಾಡಬಹುದು, ಕಾರ್ಯಕ್ರಮಕ್ಕೂ ಕೂಡ ಪಾಲ್ಗೊಳ್ಬಹುದು ಅಂತ ಹೇಳ್ತಾ, ಗುರುಜಿ ಈಗ ಪಂಚಾಂಗ ಶ್ರವಣ ಆಯ್ತು, ರಾಶಿ ಫಲಗಳನ್ನ ಪ್ರಾರಂಭ ಮಾಡೋಣ. ದರ್ಪಣಾಂಜನ ದರ್ಶನ ಆಗಿಲ್ಲ ತಾಯಿ. ಹಾ ಗುರುಜಿ. ಅಂಬಾ ಮಹಾಲಕ್ಷ್ಮಿ ರಾಜರಾಜೇಶ್ವರೀಂ ಶ್ರೀಂ ಚಕ್ರೇಶ್ವರಿ ಬಲಾತ್ರಿಪರ ಸುಂದರಿ ಹರಿಂ ಕರಾಸನ ಗರ್ಭಿದಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕಭಾಸಮಂಕುಶಿಧರಾಂ ಸರ್ಗಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣಿ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಆದರೆ ನವಗ್ರಹ ಪ್ರಾರ್ಥನೆ ಆಗಬೇಕು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಸಮಯ ಮೀರ್ತಾ ಇರೋದ್ರಿಂದ ಎಲ್ಲವೂ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಸಮಯ ನಮಗೆ ಮೀರ್ತಾ ಇರಬಹುದು, ಆದರೆ ಸಮಯ ಯಾವತ್ತೂ ಇಲ್ಲ, ಅದ್ರ ಪಾಡಿಗೆ ಅದು ಹೋಗ್ತಾನೆ ಇರುತ್ತೆ. ನಾವು ಅದನ್ನು ಹುಡ್ಕೊಂಡು ಅದ್ರ ಹಿಂದೆ ನಾವು ಓಡಬೇಕು. ಅದರಿಂದ ರಾಶಿ ಫಲದಕ್ಕೂ ಮುನ್ನ ನವಗ್ರಹಗಳ ಪ್ರಾರ್ಥನೆ ಯಾರೂ ಮರಿಬಾರ್ದು, ನಾವು ಮರೆಯುವಂಥದ್ದಲ್ಲ. ಇನ್ನು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೇಷರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ಮೇಷರಾಶಿಯವರು ಇವತ್ತು ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ಬಹುದು. ಹಾಗೆ ಗುರುಗಳ ಪ್ರಾರ್ಥನೆ, ಗುರುಗಳ ಆರಾಧನೆ, ನಿಮ್ಮ ಇಷ್ಟಾರ್ಥ ಇಷ್ಟದೇವರನ್ನು ಆರಾಧನೆ ಮಾಡೋದ್ರಿಂದಲೂ ಮೇಷರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾಣ್ತೀರಿ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹನ ಒಂದು 11 ಸತಿ ಲಕ್ಷ್ಮೀ ನರಸಿಂಹ ದೇವರ ಹೆಸರು ಹೇಳಿಕೊಂಡು ನಂತರ ಆಚೆಗೆ ಹೊರಟ್ರೆ ಇವತ್ತಿನ ಕೆಲಸಗಳಲ್ಲಿ ಎಂತಹ ಶತ್ರುಗಳಿದ್ರೂ ದೂರ ಆಗ್ತಾರೆ, ಶತ್ರುಗಳು ಮಿತ್ರರಾಗ್ತಕ್ಕಂತಹ ಕಾಲವೂ ಹೌದು. ಅದರಿಂದ ಮೇಷರಾಶಿಯವರಿಗೆ ಬಹಳ ಒಳ್ಳೆಯ ದಿನ ಇವತ್ತು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸಂಕಷ್ಟಗಳಲ್ಲಿ ಒಳಗಾಗ್ತಾ ಇದ್ದೀರಿ. ನಿಮಗೆ ನಿಮ್ಮದೇ ಆದಂತಹ ರೀತಿ ನೀತಿಯಲ್ಲಿ ನೀವು ನಡೆದಿದ್ದೇ ಆದರೆ ಯಾವ ಸಮಸ್ಯೆ ಇಲ್ಲ. ಆದರೆ ನಿಮ್ಮ ಮನಸ್ಸು ಚಂಚಲತೆ ಇರೋದ್ರಿಂದ ನಿಮ್ಮ ಮನಸ್ಸು ಬೇಡ ಅಂದರೂ ಬಲವಂತವಾಗಿ ಆ ಕೆಲಸವನ್ನು ಮಾಡ್ತೀರಿ. ಯಾವುದು ಯಾರು ಬೇಡ ಅಂತಾರೋ ಆ ಕೆಲಸವನ್ನೇ ಜವಾಬ್ದಾರಿಯುತವಾಗಿ ತೆಗೆದುಕೊಳ್ತೀರಿ. ಜೊತೆಗೆ ನಿಮ್ಮ ಮನಸ್ಸು ಹೇಳ್ತಕ್ಕಂಥ ರೀತಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಮನಸ್ಥಿತಿ ನೀವು ಅರ್ಥ ಮಾಡಿಕೊಂಡು ನಡೆಯೋದಿಲ್ಲ. ಜೊತೆಗೆ ಯಾವ ಕೆಲಸಗಳಾದರೂ ಸಹಿತ ಸ್ವಲ್ಪ ಅಡ್ಡಿ ಆತಂಕ ಅಂತಕ್ಕಂಥದ್ದು ಪ್ರಾರಂಭದಲ್ಲೇ ಗೊತ್ತಾದರೂ ಅದರ ಹಿಂದೆನೇ ಜವಾಬ್ದಾರಿ ಇದು ಕೆಲಸ ಅಂತ ನೀವು ಮುಂದೆ ಹೊರಡ್ತೀರಿ. ಅಲ್ಲಿ ವ್ಯತ್ಯಾಸಗಳನ್ನು ಮಾಡ್ಕೊಳ್ತೀರಿ. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ಇವತ್ತು ನೀವು ಹಮ್ಮಿಕೊಳ್ತಕ್ಕಂಥ ಯಾವುದೇ ಕೆಲಸ ಕಾರ್ಯ ಆದರೂ ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗಣಪತಿಯ ಆರಾಧನೆ ಮಾಡಿ. ಧನ್ವಂತರಿ ಮಹಾಗಣಪತಿ ಆರಾಧನೆ ಮಾಡೋದ್ರಿಂದ ವೃಷಭ ರಾಶಿಯವರಿಗೆ ಒಂದಿಷ್ಟು ವಿಶೇಷವಾದ ಫಲ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇವತ್ತು ಓದಿನ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಬೇಕು.
ಮನಸ್ಥಿತಿ ಶಾಂತಿಯಾಗಿ ಇಟ್ಕೊಳ್ಬೇಕು. ಅಧಿಕವಾದಂತಹ ಚಂಚಲತೆ ಒಳ್ಳೆಯದಲ್ಲ. ಸರಿಯಾದ ಸಮಯಕ್ಕೆ ಯಾವಾಗ ಯಾವ ಕೆಲಸ ಯಾವಾಗ ಮಾಡಿದ್ರೆ ಚೆನ್ನೋ ಅದು ಆಗ ಮಾಡಿದ್ರೇ ಚೆನ್ನ. ಅದು ಬಿಟ್ಟು ಆ ಸಮಯವನ್ನು ದಾಟಿ ಮತ್ತೊಂದು ಸಮಯಕ್ಕೆ ಅಂತ ನೀವು ಹೊರಟು ನಿಂತರೆ ಸಮಂಜಸವಾದಂತಹ ಕಾಲ ಅಲ್ಲ. ಎಚ್ಚರಿಕೆಯನ್ನು ದಾರಿ ತಪ್ತೀರಿ. ಜೊತೆಗೆ ಇವತ್ತಿನ ದಿವಸ ಯಾವುದೇ ಒಂದು ಕೆಲಸಗಳನ್ನು ಮಾಡಬೇಕಾದ್ರೂ ನೀವು ಧೈರ್ಯದಿಂದ ನಿಮ್ಮ ಒಂದು ಸಮಂಜಸವಾದಂತಹ ಕೆಲಸವನ್ನು ತೃಪ್ತಿಕರವಾಗಿ ಮಾಡಬೇಕಾದ್ರೆ ನಿಮ್ಮ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಂತರ ಆಚೆ ಹೊರಡಿ. ಹಾಗೆ ಸಾಧ್ಯವಾದರೆ 2 ಗಂಟೆಯಿಂದ 3:20ರವರೆಗೂ 2ರಿಂದ 3:20ರ ತನಕ ಈ ಮಧ್ಯದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು ಸಮಂಜಸವಲ್ಲ. ದೂರಭಾರ ಆಗಲಿ ಅಥವಾ ಯಾವುದೇ ಸಣ್ಣ ಪುಟ್ಟ ಪ್ರಯಾಣ ಆಗಲಿ ಈ ಸಮಯವನ್ನು ದಾಟಿ ನಂತರ ಪ್ರಯಾಣ ಬೆಳೆಸ್ತಕ್ಕಂಥದ್ದು ಭಾಳಷ್ಟು ಅನುಕೂಲತೆ ಆಗುತ್ತೆ. ಜೊತೆಗೆ ಇವತ್ತು ಸಾಧ್ಯವಾದರೆ ಗೌರಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಗೌರಿಯ ಆರಾಧನೆ ಮಾಡಿಕೊಂಡು ನಂತರ ಹೊರಡೋದ್ರಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ದೋಷಗಳು ದೂರವಾಗಿ ಮನಸ್ಸಿಗೆ ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ತಂದುಕೊಳ್ಬಹುದು. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದ್ದು ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನ. ಇವತ್ತು ಯಾವುದೇ ಕೆಲಸ ಕಾರ್ಯಗಳನ್ನಾದರೂ ಸಹಿತ ಮಾಡಬೇಕಾದ್ರೆ ಮನಸ್ಸಲ್ಲೊಂಥರ ಬಾಧೆ ನೋವು, ಯಾರಲ್ಲೂ ಹೇಳ್ಕೊಳಕ್ಕಾಗದಂಥ ಏನೋ ಒಂಥರ ಸಂಕಟ ಆಗ್ತಿದ್ದೇನೋ, ಅಥವಾ ನಾವು ಅಂದುಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಅಥವಾ ಮಾಡ್ತಕ್ಕಂಥ ಕೆಲಸದಲ್ಲಿ ಯಶಸ್ಸೇ ಇಲ್ಲವೇನೋ, ಈ ಪ್ರಕಾರವಾದಂಥ ಕನ್ಫ್ಯೂಷನ್ಸು, ಈ ಪ್ರಕಾರವಾದಂಥ ಮನಸ್ಥಿತಿ ನಿಮಗಾಗ್ತಾ ಇದೆ. ಹಾಗೆ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಬೇಕು. ಶೀತ ಬಾಧೆಯಿಂದ ನರಳೋದಾಗಲಿ, ಜ್ವರ ಆಗಲಿ, ತಲೆನೋವಾಗಲಿ, ಅಥವಾ ಏನೋ ಒಂಥರ ಮೈಕೈ ನೋವಾಗಲಿ, ಒಟ್ಟಾರೆ ಹೇಳಬೇಕಂದ್ರೆ ಇವತ್ತಿನ ಫಲ ಅಷ್ಟು ಸಮಂಜಸವಾದ್ದಲ್ಲ. ಇವತ್ತು ನೀವೇನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ನೀವು ಯಾವುದಾದ್ರೂ ಒಂದು ದೇವಿ ಆಲಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ. ತಾಯಿಯ ಸಾನ್ನಿಧ್ಯಕ್ಕೆ ಹೋಗ್ಬೇಕಾದ್ರೆ ಬರಿಗೈಲಿ ಹೋಗಬೇಡಿ. ಒಂದಿಷ್ಟು ಅರಿಶಿನ ಕುಂಕುಮ ಹೂ ತೆಗೆದುಕೊಂಡು ಹೋಗಿ ದೇವಿಯನ್ನು ಕೊಟ್ಟು ಆ ತಾಯಿಯ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಆಗ ಕರ್ಕಾಟಕ ರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ ಕಾಣಬಹುದು. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗ್ತೀರಿ. ಇವತ್ತು ಪ್ರತಿದಿನದ ಕಾಯಕಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಯಾವುದೇ ಕೆಲಸ ಕೈ ಹಾಕಿದ್ರೂ ಕೆಲಸದ ವೇಗ, ಆ ಅತಿಯಾದಂಥ ಸ್ಪೀಡು ಜೊತೆಗೆ ಅದರಿಂದ ಲಾಭ ಸಹಿತ ಒಂದು 50-60% ಅಷ್ಟು ಲಾಭವನ್ನು ತಂದುಕೊಳ್ತೀರಿ. ಆದರೆ ನಿಷ್ಠೂರ ಹೊತ್ಕೊಳ್ಳೋದಂತೂ ಖಂಡಿತ ಶತಸಿದ್ಧ. ನೀವೆಷ್ಟೇ ಒಳ್ಳೆಯವರಾಗಿದ್ದು ಒಳ್ಳೆ ಮನಸ್ಥಿತಿ ಇದ್ದು ಬೇರೊಬ್ಬರು ತೊಂದರೆ ಇಲ್ದಿರ ನಮ್ಮ ಬದುಕನ್ನು ನಾವು ಬದುಕೋಣ ಅಂತ ಬದುಕಿದ್ರು ನಿಮ್ಮ ಪರಿಸರದಲ್ಲಿರ್ತಕ್ಕಂತಹ ಆತ್ಮೀಯರು, ಸ್ನೇಹಿತರು, ಬಂಧುವರ್ಗ, ನಿಮ್ಮ ಮನೆಯ ಜನ ಯಾರಾದರೂ ಒಬ್ಬರು ನಿಮ್ಮನ್ನು ನಿಷ್ಠೂರ ಮಾಡ್ತಾರೆ, ಯಾರಾದರೂ ಒಬ್ಬರು ನಿಮ್ಮನ್ನು ನಿಂದನೆ ಮಾಡ್ತಾರೆ. ಯಾರಿಂದಲಾದರೂ ನಿಮ್ಮ ಮನಸ್ಸನ್ನು ನೋಯಿಸ್ಕೊಂಡು ಕೆಲವರು ಕಣ್ಣಲ್ಲೇ ನೀರು ಹಾಕ್ತಾರೆ. ಇನ್ನು ಕೆಲವರು ಮನೆ ಮಠ ಬೇಡಪ್ಪ, ನನ್ನೆಲ್ಲ ದೂರ ಇದ್ದರೆ ಸಾಕು ಅಂತ ಹುಚ್ಚು ಮನಸ್ಥಿತಿಯನ್ನು ತಂದುಕೊಳ್ತಾರೆ. ಸಿಂಹರಾಶಿಯವರು ಇವತ್ತು ಬಂದೊದಗ್ತಕ್ಕಂಥ ಕೆಲವು ಕ್ಷಣಗಳಲ್ಲಾಗ್ತಕ್ಕಂತಹ ನೋವಿನ ಬಗ್ಗೆ ಸಾಧ್ಯವಾದಷ್ಟು ಎಚ್ಚರ ಇರಬೇಕು. ದುಡುಕಿ ತೀರ್ಮಾನ ತಂದುಕೊಳ್ಬಾರ್ದು. ಯಾವುದೇ ತರಹ ನಿರ್ಣಯಗಳಿಗೆ ನೀವು ತಲೆ ಬಗ್ಗಿಸಬಾರ್ದು. ಸ್ವಲ್ಪ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಂಡ್ರೆ ಸಿಂಹರಾಶಿಯವರಿಗೆ ಬಂದೊದಗ್ತಕ್ಕಂಥ ಸಮಸ್ಯೆಯಿಂದ ಮುಕ್ತರಾಗಿ ಒಂದಿಷ್ಟು ನೆಮ್ಮದಿನ ನೀವು ಕಾಣ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಇದ್ದು ಪ್ರತಿದಿನಕ್ಕೂ ಇವತ್ತಿಗೂ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತೀರಿ. ಇವತ್ತಿನ ಯೋಗ ಫಲ ಬಹಳ ವಿಶೇಷವಾಗಿದೆ. ಅರ್ಥಗರ್ಭಿತವಾದಂತಹ ಜೀವನ. ಭಯದಿಂದ ನೀವು ಭಯಭಕ್ತಿಯಿಂದ ಏನು ಕೆಲಸ ಮಾಡಿದ್ರೂ ಅದರ ಫಲಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ದೂರಭಾರ ಪ್ರಯಾಣದ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ. ಒಂದಾರೆ ಹೇಳಬೇಕಂದ್ರೆ ಇವತ್ತು ಕೆಲಸ ಕಾರ್ಯಗಳ ಬಗ್ಗೆನೂ ಅಷ್ಟೇ ಆಸಕ್ತರಾಗಿರ್ತೀರಿ. ಹೊಸದಾಗಿ ಮಾಡಬಹುದಾದಂಥ ಕೆಲಸಗಳ ಬಗ್ಗೆ ನೀವು ಅತಿಯಾದಂಥ ಇಂಟ್ರೆಸ್ಟು, ಜೊತೆಗೆ ಯಾವುದೇ ಕೆಲಸಗಳಲ್ಲಾದರೂ ಒಂದಿಷ್ಟು ಆಸಕ್ತಿಪೂರ್ವಕವಾದಂತಹ ಒಂದು ಬದುಕಿನ ಬಗ್ಗೆ ಚಿಂತನೆ ಮಾಡ್ತಿರ್ತೀರಿ. ಕನ್ಯಾ ರಾಶಿಯವರಿಗೆ ನಿಜಕ್ಕೂ ಬಹಳ ಅದೃಷ್ಟ ದಿನವೇ ಸರಿ. ಹಾಗೆ ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದರೂ ಒಂದಿಷ್ಟು ಸಿಹಿ ಕೊಟ್ಟು ನಂತರ ಮನೆಯಿಂದ ಆಚೆ ಹೊರಡೋದ್ರಿಂದ ಮತ್ತಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಬೀದರ್ ಜಿಲ್ಲೆಯ ಬಂಧುಗಳೆಲ್ಲ ಸೇರಿ ನಮ್ಮ ಗುರುಜಿಯವರ ಮೇಲೆ ಬಹಳ ಅಭಿಮಾನ ಮತ್ತು ಪ್ರೀತಿ ಇಟ್ಕೊಂಡು ಅಭಿಮಾನಿಗಳ ಬಳಗ ಅನ್ನುವಂತಹ ಸಂಘವನ್ನ ಕಟ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಬೀದರ್ಗೆ. ಯಾವತ್ತು ಅಂತೀರಾ? ಬರುವ ಅಕ್ಟೋಬರ್ 10ನೇ ತಾರೀಕು ಶನಿವಾರ. ಕಾರ್ಯಕ್ರಮ ಶುರುವಾಗೋದು ಸುಮಾರು ಸಂಜೆ 5:30ರಿಂದ 9 ಗಂಟೆವರೆಗೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಆ ಕಾರ್ಯಕ್ರಮದಲ್ಲಿ ತುಲಾಭಾರ ಮತ್ತು ಮಹರ್ಷಿ ಸಾಂತ್ವನ ಕಾರ್ಯಕ್ರಮ ಕೂಡ ನೆರವೇರುತ್ತೆ. ಹಾಗಾಗಿ ಬೀದರ್ ಜಿಲ್ಲೆ ಅಷ್ಟೇ ಅಲ್ಲ, ಮನ್ಹಳ್ಳಿ ರಸ್ತೆ BVV ಕಾಲೇಜು ಆವರಣದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಇದು. ಬೀದರ್ ಜಿಲ್ಲೆಯ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಕೂಡ ಈ ಕಾರ್ಯಕ್ರಮಕ್ಕೆ ಖಂಡಿತವಾಗಿಯೂ ಆಗಮಿಸಬಹುದು ಅಂತ ಹೇಳ್ತಾ ಬನ್ನಿ ಈಗ ರಾಶಿ ಫಲಗಳನ್ನ ಮತ್ತೆ ಮುಂದುವರಿಸೋಣ. ಗುರುಜಿ, ತುಲಾ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ತುಲಾ ರಾಶಿ. ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು
ರಾಶಿಫಲದಲ್ಲಿ ತುಲಾರಾಶಿಯವರಿಗೆ ಜಾತಕದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಮನಸ್ಸು ಶಾಂತಿ ಇದೆ, ನೆಮ್ಮದಿಯುತವಾದಂತಹ ವಾತಾವರಣ. ಆದರೆ ನೀವು ತೆಗೆದುಕೊಳ್ತಕ್ಕಂತಹ ನಿರ್ಣಯಗಳು ಮಾತ್ರ ಮತ್ತೊಬ್ಬರ ಮಾತಿನಂತೆ ಇರುತ್ತೆ. ನೀವು ಸ್ವಂತ ನಿರ್ಣಯವನ್ನು ತೆಗೆದುಕೋಬೇಕಾದ್ರೆ ಒಮ್ಮೆ ಆಲೋಚನೆ ಮಾಡಿ ಸಮಂಜಸವಾದಂತಹ ಒಳ್ಳೆಯ ತೀರ್ಮಾನವನ್ನು ತಂದುಕೊಂಡ್ರೆ ಅಷ್ಟೇ ಒಳ್ಳೆಯ ಫಲಗಳನ್ನು ಸಿದ್ಧಪಡಿಸ್ಕೊಳ್ಬೋದು. ಇವತ್ತು ಜಾತಕದಲ್ಲಿರ್ತಕ್ಕಂತಹ ಕೆಲವು ದೋಷಗಳಿಂದ ನೀವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೂ ಸಮಂಜಸವಾಗಿ ಮಾಡದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಅದಕ್ಕಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ರಲ್ಲಿ ಕೆಲಸಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಇವತ್ತು ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡಿ. ತುಲಾರಾಶಿಯವರು ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತು ವೃಶ್ಚಿಕ ರಾಶಿಯವರಿಗೆ ಪ್ರಯಾಣದ ದಿನ, ಒಳ್ಳೆಯ ಮನಸ್ಥಿತಿ, ದೇವಿಯ ದರ್ಶನ, ಯಥೇಚ್ಛವಾದಂಥ ರೀತಿಯ ಅನುಕೂಲತೆಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥದ್ದು. ಯದ್ಭಾವಂ ತದ್ಭವತಿ. ನಿಮ್ಮ ಮನಸ್ಸನ್ನು ಹೇಗಿಟ್ಕೊಳ್ತಿರೋ ಹಾಗೆ ಕೆಲಸ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ರಾಶಿಫಲದಲ್ಲಿರ್ತಕ್ಕಂತಹ ಬುಧನ ಅನುಗ್ರಹ ಭಾಳ ಚೆನ್ನಾಗಿರೋದ್ರಿಂದ ಇವತ್ತು ಬುಧನ ಆಶೀರ್ವಾದವೂ ಇದೆ, ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನವೂ ಹೌದು. ಹಾಗೆ ವೃಶ್ಚಿಕ ರಾಶಿಯವರು ಮನೆಯಿಂದ ಆಚೆ ಹೊರಡುವಾಗ ಒಂದು ಸ್ವಲ್ಪನಾದರೂ ಪುಡಿ ಕುಂಕುಮವನ್ನು ಹಣೆಗಿಟ್ಕೊಂಡು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಆಚೆ ಹೊರಡೋದ್ರಿಂದ ಮತ್ತಷ್ಟು ಕಾರ್ಯಸಿದ್ಧಿ, ಒಳ್ಳೆಯ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಆತ್ಮೀಯರಿಂದ, ಸ್ನೇಹಿತರಿಂದ ಅಥವಾ ಯಾವುದೇ ಲೇವಾದೇವಿ ಯಾವುದೇ ವ್ಯವಹಾರಗಳಲ್ಲಾದರೂ ಹಣಕಾಸನ್ನು ಕೈ ಬದಲು ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ. ಇವತ್ತಿನ ದಿವಸ ಸಾಲ ತೆಗೆದುಕೊಳ್ಳೋದಾಗಲಿ ಸಾಲ ಕೊಡ್ತಕ್ಕಂಥದ್ದಾಗಲಿ, ಕೊಡೋದು ತೆಗೆದುಕೊಳ್ಳೋದು ಎರಡೂ ಸಮಂಜಸವಾದಲ್ಲದರಿಂದ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡಿ. ಸಾಲ ನಿಮ್ಮ ಕೈಯಿಂದ ಮತ್ತೊಬ್ಬರು ಕೊಡಬೇಕಾದ್ರೂ ವ್ಯಕ್ತಿ ಹೇಗಿದ್ದಾನೆ, ವ್ಯಕ್ತಿಯ ಮನಸ್ಥಿತಿ ಏನು, ಆತನ ಅವಶ್ಯಕತೆ ಎಷ್ಟಿದೆ, ಎಷ್ಟು ಕೊಟ್ಟರೆ ಆತ ಪುನಃ ವಾಪಸ್ ಕೊಡ್ಬೋದು, ಇದನ್ನು ಚಿಂತನೆ ಮಾಡಿ. ಹಾಗೆ ತೆಗೆದುಕೊಳ್ತಕ್ಕಂಥವ್ರು ನಿಮಗೆ ಕಷ್ಟ ಇದೆ, ಕಷ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ತೆಗೆದುಕೋಬೇಕು. ನಿಮಗೆ ಕಷ್ಟ ಇದೆ, ಕೊಡೋ ಪುಣ್ಯಾತ್ಮ ಇದ್ದಾನೆ ಅಂತ ಹೇಳಿ ಯಥೇಚ್ಛವಾಗಿ ಹಣವನ್ನು ತಂದುಕೊಂಡು ಪುನಃ ವಾಪಸ್ ಕೊಡೋಕ್ಕಾಗದಂಥ ಪರಿಸ್ಥಿತಿ ಎದುರಾಗ್ಬೋದು. ಇವತ್ತು ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಜೋಪಾನ. ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ, ತ್ರ್ಯಂಬಕೇಶ್ವರನ ಆರಾಧನೆ ಮಾಡಿ, ನಂತರ ಒಂದು ಹೆಜ್ಜೆ ಮುಂದೆ ಇಡ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು, ಮನಸ್ಸನ್ನು ಶಾಂತಿಯಾಗಿಟ್ಕೊಳ್ಬೇಕು, ನೆಮ್ಮದಿಯಾದಂತಹ ಕಾಲವನ್ನು ದರ್ಶನ ಮಾಡಬೇಕು. ಹಾಗೆ ನಿಮ್ಮ ಮನೆ ದೇವರ ಅನುಷ್ಠಾನವನ್ನು ಮಾಡಿ ಸುಬ್ರಹ್ಮಣ್ಯೇಶ್ವರನ ಪ್ರಾರ್ಥನೆ ಮಾಡೋದ್ರಿಂದ ದೇಹದಲ್ಲಾಗ್ತಕ್ಕಂಥ ಆರೋಗ್ಯದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದಲೂ ಮುಕ್ತರಾಗಬಹುದು. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ನೀವು ಮಾಡಬೇಕಾದ್ದು ಹನುಮನ ಆರಾಧನೆ. ಮನೋಜವಂ ಮಾರುತದಲ್ಲೇ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಪ್ರಸನ್ನ ಆಂಜನೇಯ ಸ್ವಾಮಿನ ಆರಾಧನೆ ಮಾಡೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಸ್ಕೊಳ್ತೀರಿ. ಹಾಗೆ ಮಕರ ರಾಶಿಯವರು ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಒಂದಿಷ್ಟು ತಿನ್ಲಿಕ್ಕೆ ಕೊಟ್ಟು ನಂತರ ನಿಮ್ಮ ಕೆಲಸಕ್ಕೆ ಹೊರಡಿ, ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಇವತ್ತು ದೇವಿಯ ಆರಾಧನೆ ಬಹಳ ಮುಖ್ಯ. ಪ್ರತಿದಿನ ದೇವಿ ಆರಾಧನೆ ಇದ್ದೇ ಇರುತ್ತೆ. ಆದರೆ ಇವತ್ತಿನ ನಕ್ಷತ್ರ ತಿಥಿ ಪ್ರಕಾರ ನೀವು ದೇವಿಯ ಆರಾಧನೆ ಬೇಕು. ದೂರಬಾರ ಪ್ರಯಾಣ ಇದೆ, ಪ್ರಯಾಣದಲ್ಲೂ ಎಚ್ಚರಿಕೆ ಬೇಕು. ಹಾಗೆ ಮನಸ್ಸನ್ನು ಸಾಧ್ಯವಾದಷ್ಟು ಶಾಂತಿಯುತವಾಗಿ ಇಟ್ಕೊಳ್ಬೇಕು. ಹಾಗೆ ಸ್ವಲ್ಪ ದಾನ ಧರ್ಮ ಅಂತಕ್ಕಂಥದ್ದನ್ನು ಯಥೇಚ್ಛವಾಗಿ ಮಾಡಬೇಕು. ಬಂದದ್ದೆಲ್ಲ ನನ್ನೊಬ್ಬನಿಗಿರಲಿ ಅಥವಾ ನನ್ನ ಪರಿವಾರಕ್ಕೆ ಇರಲಿ ಅನ್ನೋ ಒಂದು ಮನಸ್ಸನ್ನು ಬಿಟ್ಟು ಸಾಧ್ಯವಾದಷ್ಟು ನನಗೆ ಬಂದದ್ದನ್ನು ನನ್ನ ಪರಿವಾರ ಕಷ್ಟದಲ್ಲಿರ್ತಕ್ಕಂಥವ್ರು ಸದ್ಯ ಯಾರೊಬ್ಬರು ಕಷ್ಟದಲ್ಲಿದ್ದರೂ ಸಹಿತ ಅವ್ರಿಗೂ ಒಂದು ಸ್ವಲ್ಪ ಅನುಕೂಲ ಮಾಡೋಣ, ಈ ಪ್ರಕಾರವಾದಂಥ ಒಂದು ಒಳ್ಳೆಯ ಮನಸ್ಥಿತಿಯನ್ನು ತಂದುಕೊಂಡ್ರೆ ನೀವು ಹೇಗೆ ಕೈ ಎತ್ತಿ ದಾನವಾಗಿ ಕೊಡ್ತೀರೋ ಅಷ್ಟೇ ಭಗವಂತ ಇದಕ್ಕೆ ಎರಡರಷ್ಟು ನಿಮಗೆ ದಾನವಾಗಿ ಕೊಡ್ತಾನೆ. ಯಾಕೆಂದರೆ ಬರಬೇಕಾದ್ರೆ ನಾವೇನೂ ತಂದಿಲ್ಲ, ಹೋಗಬೇಕಾದ್ರೂ ನಾವೇನೂ ತೆಗೆದುಕೊಂಡು ಹೋಗಲ್ಲ. ಆದರೆ ಭಗವಂತ ಮಧ್ಯದಲ್ಲಿ ನಮಗೆ ಏನೆಲ್ಲ ಸಾಮ್ರಾಜ್ಯವನ್ನು ಕೊಡ್ತಾನೋ ಅದನ್ನು 4 ಜನಕ್ಕೆ ಹಂಚಿ ನಾವು ತೃಪ್ತಿ ಪಟ್ಟರೆ ಆ ತೃಪ್ತಿಯ ಮನಸ್ಸು ನಿಮಗುಳಿಯುತ್ತೆ. ಒಳ್ಳೆಯದಾಗಲಿ. ಕುಂಭರಾಶಿಯವರ ಫಲ ಚೆನ್ನಾಗಿದೆ. ಇವತ್ತು ನಿಮ್ಮ ಮನೆದೇವರನ್ನ ಪ್ರಾರ್ಥನೆ ಮಾಡಿ ಆದಿತ್ಯಾದಿ ನವಗ್ರಹಗಳ ಆಲಯಕ್ಕೆ ದರ್ಶನಕ್ಕೆ ಹೊರಟ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕಡೇ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಇವತ್ತಿನ ದಿವಸ ಕೆಲಸ ಕಾರ್ಯಗಳನ್ನು ಯಾವುದೇ ಮಾಡೋದಕ್ಕೆ ಹೋದರೂ ಬಹಳ ಮಂದಗತಿಯಲ್ಲಿ ಸಾಗುವಂಥ ದಿನ. ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳೇ ಸಾಕಷ್ಟಿದೆ. ಜೊತೆಗೆ ಯಾರನ್ನು ಮಾತಾಡಿದ್ರೂ ಮಾತಾಡಿದಂತಹ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ನಿಮ್ಮ ಮೇಲೆ ವ್ಯಾಜ್ಯಕ್ಕೆ ಬರ್ತಕ್ಕಂಥದ್ದು, ಗಲಾಟೆ ಮಾಡ್ತಕ್ಕಂಥದ್ದು, ಇಲ್ಲದ ಸಮಸ್ಯೆಗಳನ್ನು ಉದ್ಭವಿಸ್ತಕ್ಕಂಥದ್ದೇ. ಆ ಉದ್ಭವ ಮಾಡಿ ನಿಮ್ಮ ಮೇಲೆ ಇಲ್ಲದ ಆರೋಪಗಳನ್ನು ಹಾಕುವಂಥ ಪರಿಸ್ಥಿತಿ ಇವತ್ತು ನಿಮ್ಮ ರಾಶಿಯಲ್ಲಿದೆ. ನೀವು ಯಾವುದೇ ಒಂದು ನಿರ್ಣಯವನ್ನು ಮಾಡಬೇಕಾದ್ರೂ, ಯಾವುದೇ ಒಂದು ತೀರ್ಮಾನವನ್ನು ತಂದುಕೊಳ್ಬೇಕಾದ್ರೂ, ಯಾವ ಕೆಲಸದಲ್ಲಿ ಒಳ್ಳೆಯ ಮನಸ್ಸಿಟ್ಟು ನೀವು ಕೆಲಸ ಮಾಡಿದ್ರೂ ಅಷ್ಟೊಂದು ಪರಿಪಕ್ವವಾದಂತಹ ಒಳ್ಳೆಯ ಭವಿಷ್ಯತ್ತು ಕಡಿಮೆನೇ. ಆದರೂ
ಭವಿಷ್ಯತ್ತಿಲ್ಲ ಅಂದಾಗ ನಾವು ಬೇರೆ ಥರ ಆಲೋಚನೆ ಮಾಡಬಾರ್ದು. 21 ಗರಿಕೆಯನ್ನು ತಂದು ಮನೆಯಲ್ಲಿ ಗಣಪತಿಯ ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಜೊತೆಗೆ ಇವತ್ತಿನ ದಿವಸ ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಸಂಜೆಯ ಒಳಗಾಗಿ ನಿಮ್ಮ ಯಥಾಶಕ್ತಿ, ನಿಮಗೆ ದೇವರು ಏನು ಶಕ್ತಿ ಕೊಟ್ಟಿದ್ದಾನೋ ಅದನ್ನು ಒಂದಿಷ್ಟು ಪದಾರ್ಥವನ್ನು ತಿನ್ನಲಿಕ್ಕೆ ಅವರು ಕೊಡೋದ್ರಿಂದ, ಅವರ ಆಶೀರ್ವಾದವನ್ನು ಪಡೆಯೋದ್ರಿಂದ ಯಥೇಚ್ಛವಾದಂತಹ ಲಾಭವನ್ನು, ಯಥೇಚ್ಛವಾದಂತಹ ಮನಸ್ಥಿತಿ ಶಾಂತಿಯನ್ನು ಸಹಿತ ನೀವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ಯಾವುದೇ ಕೆಲಸ ಕಾರ್ಯಗಳಾಗಲಿ ಶಾಸ್ತ್ರಬದ್ಧವಾಗಿ ನಿಧಾನಕ್ಕೆ ಮಂದಗತಿಯಲ್ಲಿ ಸಾಗಿದ್ರೂ ಸಹಿತ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯ ಕೆಲಸಗಳನ್ನೇ ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಗುರುಜಿ, 12 ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದೀರಿ. ಹಾಗೇನೆ ನಂದಿ ಕ್ಷೇತ್ರದ ಮಹತ್ವದ ವಿಚಾರ, ಯೋಗನಂದೀಶ್ವರ, ಭೋಗನಂದೀಶ್ವರ ಮಹತ್ವದ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಿ. ಕ್ಷೇತ್ರದ ದರ್ಶನ ಕೂಡ ಮಾಡಿಸಿದ್ರಿ. ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಗುರುಜಿ. ಒಳ್ಳೆಯದಾಗಲಿ. ಹಾಗೆ ನಮ್ಮ ಪ್ರಯಾಣ ಅರಸೀಕೆರೆ ಅಂತ ನಡೀತಾ ಇದೆ. ಮತ್ತೊಮ್ಮೆ ತಿಳಿಸ್ತಿದ್ದೀನಿ, ಎಲ್ಲ ಅರಸೀಕೆರೆಯ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಬಂಧು ಬಾಂಧವರು ಎಲ್ಲರೂ ಬನ್ನಿ, ತಾಯಿಯ ದರ್ಶನ ಮಾಡೋಣ. ಆ ವಿಶೇಷವಾಗಿರ್ತಕ್ಕಂಥ ಹರಿದ್ರ ಗೌರಿಯ ಅನುಷ್ಠಾನವನ್ನು ಎಲ್ಲರೂ ಶಾಸ್ತ್ರಬದ್ಧವಾಗಿ ಮಾತಾಡಿ ನಿಮ್ಮೊಂದಿಗೆ ನಿಮ್ಮ ಸಮಸ್ಯೆಗಳಿಗೆ ಯಾವುದೇ ಸಮಸ್ಯೆಗಳಿದ್ರೂ ಸೂಕ್ತವಾದಂತಹ ರೀತಿ ಗುರುಗಳ ಒಂದು ಮಾರ್ಗದರ್ಶನದಂತೆ ನಿಮಗೆ ಆ ಒಂದು ಕಾಲದಲ್ಲಿ ಬರ್ತಕ್ಕಂಥ ಸೂಕ್ತ ಪರಿಹಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮಹರ್ಷಿ ಸಾಂತ್ವನದಲ್ಲಿ. ಒಳ್ಳೆಯದಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.